ಕರ್ನಾಟಕದ ಮತ್ತೊಬ್ಬ ಅಹಿಂದ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಲೆಜೆಂಡರಿ ಲೀಡರ್ ಶ್ರೀ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂದ ತಕ್ಷಣನೇ ಇಡೀ ಕರ್ನಾಟಕದ ಜನ ನೆನಪಾಗೋದು ಮಾಡ್ಕೊಳ್ಳೋದೆ ನಿಮ್ಮನ್ನ. ಅಥವಾ ಶೋಷಿತರ ಪರವಾದ ಧ್ವನಿ ಎತ್ತಬೇಕಾದ್ರೆ ಅವ್ರನ್ನ ಮುಂದಿಟ್ಟುಕೊಂಡೇ ಮಾಡಬೇಕಾಗ್ತೈತೆ. ಅವ್ರು ಹೇಳಿದಂಥ ವಿಚಾರಗಳು, ಹೋರಾಟ, ನಿಮ್ಮನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂಥ ಒಂದು ಅಭಿಲಾಷೆ. ಈಗೇನು ನಮಗಂತ ಅರ್ಜೆಂಟ್ ಏನಿಲ್ಲ, ವೇಗವಾಗಿ ಹಿಡ್ಕೊಳ್ಬೇಕಂತಿಲ್ಲ, ಕಾದ್ ನೋಡೋಣ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಈ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಗಳು ಆಗೋದು ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ. ಬಿಜೆಪಿಯಲ್ಲಿ ಅಂತ ಪ್ರಶ್ನೆ ಅವಕಾಶ ಇಲ್ಲ ಅಲ್ಲಿ, ಆದರೆ ನಮ್ಮ ಕಾಂಗ್ರೆಸ್ನಲ್ಲಿ ಆಗಬೇಕು. ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ ಅನ್ನೋ ಆರೋಪಗಳನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಅದಾಗೋಲ್ಲ. ಒಂದ್ಸಾರಿ ನಾವು ಬರ್ತೀವಿ, ಒಂದ್ಸಾರಿ ಅವರು ಬರ್ತಾರೆ. ಯಾರನ್ನೂ ಕೂಡ ಹತ್ತಿಕ್ಲಿಕ್ಕೆ ಆಗೋಲ್ಲ. ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನೀವು ನಿಭಾಯಿಸ್ತೀರಾ? ಹಾಗಾದ್ರೆ ಮಾಡ್ರು ಕೂಡ ಹೈಕಮಾಂಡ್ ಡಿಸಿಷನ್ ತೋದಿಲ್ಲಲ್ಲ, ಹೇಳೋರು ಹೇಳ್ತಿದ್ದಾರೆ. ಈಗ ನೆಕ್ಸ್ಟ್ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಖಂಡಿತವಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ ನಮ್ಮ ಪಕ್ಷದಲ್ಲಿ ಪ್ರಜಾಪ್ರತಿನಿಧಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಇವತ್ತು ನಮ್ಮ ಪ್ರಜಾಪ್ರತಿನಿಧಿ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮತ್ತೊಬ್ಬ ಅಹಿಂದ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಲೆಜೆಂಡರಿ ಲೀಡರ್ ಶ್ರೀ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನನಗೆ ಮೊದಲನೇದಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅಂದ ತಕ್ಷಣನೇ ಇಡೀ ಕರ್ನಾಟಕದ ಜನ ನೆನಪಾಗೋದು ಮಾಡ್ಕೊಳ್ಳೋದೆ ನಿಮ್ಮನ್ನ. ಸೊ ಈ ಐಡಿಯಾ ಮೂಲಕ ಇಡೀ ಕರ್ನಾಟಕದಲ್ಲಿ ಯಾವ ರೀತಿಯ ಮನೋಸ್ಥಿತಿಯನ್ನ ನೀವು ಬಿತ್ತಲಿಕ್ಕೆ ಹೊರಟಿದ್ದೀರಿ ಅನ್ನೋದು? ಅಲ್ಲ ನೋಡಿ, ವಿಶೇಷವಾಗಿ ಶೋಷಿತರಿಗೆ, ದನಿ ಇಲ್ಲವ್ರಿಗೆ ಅವ್ರು ದನಿ ಕೊಡುವಂಥ ಪ್ರಯತ್ನ ನೂರಾರು ವರ್ಷಗಳ ಹಿಂದೆ ಮಾಡಿರುವಂಥ ಇತಿಹಾಸ ಇದೆ. ಹೌದು ಸರ್. ಸೊ ನಾವು ಅವ್ರಿಲ್ಲದೆ ಇವತ್ತು ಏನು ಹೊಸ ಕೈಯಿಂದ ಕಟ್ಟಲಿಕ್ಕಾಗಲ್ಲ. ಅಥವಾ ಶೋಷಿತರ ಪರವಾದ ಧ್ವನಿ ಎತ್ತಬೇಕಾದ್ರೆ ಅವ್ರನ್ನ ಮುಂದಿಟ್ಟುಕೊಂಡೇ ಮಾಡಬೇಕಾಗ್ತೈತೆ. ಅವ್ರು ಹೇಳಿದಂಥ ವಿಚಾರಗಳು, ಹೋರಾಟ, ಸಿದ್ಧಾಂತಗಳನ್ನು ಇವತ್ತಿನ ಪೀಳಿಗೆ, ಇವತ್ತಿನ ಸನ್ನಿವೇಶಕ್ಕೆ ಹೇಳೋದು ಭಾಳ ಅವಶ್ಯಕತೆ ಇದೆ. ಹೀಗಾಗಿ ಅವ್ರನ್ನ ನಾವು ಪದೇ ಪದೇ ನೆನೆಸ್ಕೊಳ್ತೀವಿ, ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತೀವಿ, ಅವರ ಚರಿತ್ರೆಯನ್ನು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಯುವ ಪೀಳಿಗೆಗೆ ಈ ಆದರ್ಶ ಪುರುಷರ ಮನೋಸ್ಥಿತಿಗಳನ್ನು, ಅವರ ಆದರ್ಶಗಳನ್ನು, ಅವರ ಆಚಾರ ವಿಚಾರಗಳನ್ನು ಬಿತ್ತುವಂಥದ್ದು ತುಂಬ ಅಗತ್ಯತೆ ಇದೆ. ಈಗ ಅದರ ಜೊತೆಯಲ್ಲಿ ನೀವು ವಾಲ್ಮೀಕಿ ವಿಚಾರಧಾರೆಗಳನ್ನು ಕೂಡ ಬಿತ್ತುತ್ತಾ ಹೊರಟಿದ್ದೀರಿ. ಬಟ್ ಯುವಕರ ರೆಸ್ಪಾನ್ಸ್ ಹೇಗಿದೆ ಅಂತ? ಯಾಕೆ ಇಷ್ಟು ವರ್ಷಗಳ ಕಾಲ ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದೀರಿ. ನೋಡಿ, ಅದು ಮುಡಿಸ್ಬೇಕಂತ ಜವಾಬ್ದಾರಿ ಇದೆ. ಕೇವಲ ನಾವು ಭಾಷಣ ಮಾಡೋದ್ರಿಂದ ಅದು ಪರಿಹಾರ ಆಗೋಲ್ಲ. ಅವನ್ನ ಕೂಡಿಸಿ ಹೇಳುವಂಥ, ತಿದ್ದುವಂಥ, ಅವರಿಂದ ಆಗಿರುವಂಥ ಲಾಭಗಳು, ಅಂಥ ಮಾನ್ ನಾಯಕರ ನಮ್ಮ ಹೋರಾಟದಿಂದ ಇವತ್ತು ನಾವು ಧ್ವನಿ ಎತ್ತಾ ಇದ್ದೀವಿ. ಹೌದು, ಅಧಿಕಾರದಲ್ಲಿದ್ದೀವಿ, ಉದ್ಯಮದಲ್ಲಿದ್ದೀವಿ, ಆರ್ಥಿಕ ಸಬಲೀಕರಣದಿಂದಿದ್ದೀವಿ. ಇವೆಲ್ಲ ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಗೊತ್ತಿಲ್ಲ ಇದು, ಯಾಕಂದ್ರೆ ಈ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಹೌದು, ಇದು ಹೇಳುವಂಥ ಪ್ರಯತ್ನ ಆದರೆ ಖಂಡಿತವಾಗಿ ಅವರು ಆಕರ್ಷಣೆ ಆಗ್ತಾರೆ. ಆಮೇಲೆ ಇನ್ನೂ ಒಂದು, ಇತ್ತೀಚೆಗೆ ನೀವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಹೊಸ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಹೇಗಿದೆ ಅಲ್ಲಿ ರೆಸ್ಪಾನ್ಸು ಅಂತ? ನೋಡಿ, ಬರೀ ಒಂದು ಕಡೆ ನಾವು ಇದನ್ನ ಹೇಳಿದ್ರೆ ಪರಿಹಾರ ಆಗೋಲ್ಲ, ಸಾಲದು. ಬರೀ ನಾವು ಹೋರಾಟ ವಿಚಾರಗಳ ಒಂದು ಪಾರ್ಟ್ ಇದ್ದರೆ ಅವ್ರು ಬದುಕಲಿಕ್ಕೆ ದಾರಿ ತೋರಿಸ್ಬೇಕಂತ ನಮಗೊಂದು ಚರ್ಚೆ ಆದಾಗ ಕಲ್ಪನೆ ಬಂತು. ಬರೀ ನಾವು ಇದನ್ನು ಹೇಳಿದ್ರೆ ಸಾಲದು, ಅವ್ರು ಬದುಕಬೇಕಲ್ಲ, ಏನೇನು ಅವ್ರಿಗೆ ಸುಲಭವಾಗಿ ಮೂಡಿಸ್ಬೋದು. ಇಂಥ ನಮ್ಮ UPSC ಇರ್ಬೋದು, KS ಇರ್ಬೋದು, ಪೊಲೀಸ್ ನೌಕರಿ ಇರ್ಬೋದು, ಡಿಫೆನ್ಸ್ ಇರ್ಬೋದು. ಏನೇನು ಅವಕಾಶ ಇದೆ ಶಾರ್ಟ್ ಟೈಮಲ್ಲಿ ಕಲಿಸ್ಲಿಕ್ಕೆ, ಅದನ್ನು ಕಲಿಸುವಂಥ ಪ್ರಯತ್ನ ಕಳೆದ 5 ವರ್ಷಗಳಿಂದ ಪ್ರಾರಂಭ ಮಾಡಿದ್ವಿ. ಸರ್, ಇಲ್ಲಿ ಈಗ ಕರ್ನಾಟಕದಲ್ಲಿ ಅಹಿಂದ ನಾಯಕ ಅಂದ ತಕ್ಷಣ ನೆನಪಾಗೋದು ಸಿದ್ದರಾಮಯ್ಯನವರು. ಅವರನ್ನು ಹೊರತುಪಡಿಸಿದ್ರೆ ಆ ಅಹಿಂದ ವರ್ಗದಲ್ಲಿ ಗುರುತಿಸಿಕೊಂಡಂಥ ಲೀಡರ್ಗಳು ಈ ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಮಾತುಗಳೇ ಬರುತ್ತೆ. ಆ ನೆಲೆಯಲ್ಲಿ ಈಗ ನಿಮ್ಮನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂಥ ಒಂದು ಅಭಿಲಾಷೆ ನಿಮ್ಮ ಫಾಲೋವರ್ಸ್ಗಳಿರ್ಬೋದು, ಅಥವಾ ಈ ಶೋಷಿತ ಸಮುದಾಯಗಳ ಜನರ ಒಂದು ಕೂಗಾಗಿರ್ಬೋದು. ಇದನ್ನು ಕೇಳುವಂಥ ಸಂದರ್ಭದಲ್ಲಿ ನೀವು ರಿಯಾಕ್ಟ್ ಮಾಡಿದ್ರಿ, ಈಗ ಮುಂದಿನ ಏನು ಚುನಾವಣೆ ಬರುತ್ತೋ ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಅಂತೇಳಿ. ಆದರೆ ಇದ್ದಕ್ಕಿದ್ದ ಹಾಗೆ ಪಾರ್ಟಿಯಲ್ಲಿ ಒಂದು ಹೊಸ ಥರದ ಬದಲಾವಣೆಗಳು ಆಗ್ತಾ ಇದೆ. ಯಾವ ಕಾರಣಕ್ಕಿದ್ದು ಅಂತ ನೋಡಿ, ಅಂಥ ವಾತಾವರಣ ಯಾವುದೂ ಇಲ್ಲ. ಅದು ಬದಲಾವಣೆ ಆಗ್ತಾರೆ, ಈಗ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲಿ ಅಂಥ ವಾತಾವರಣ ಇಲ್ಲವೇ ಇಲ್ಲ. ಮುಖ್ಯಮಂತ್ರಿಗಳಾಗಿ ಮುಂದುವರಿತಿದ್ದಾರೆ ಅವರು. ಹೌದು, ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ, ಹಿಂದೂ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ.
ಸೊ ಅವ್ರಾದ ನಂತರ ಅಂತ ಹೇಳಿದ್ವಿ ನಾವು, ಈಗೇನು ನಮಗಂತ ಅರ್ಜೆಂಟ್ ಏನಿಲ್ಲ, ಹೌದು. ಏನು ವೇಗವಾಗಿ ಹೋಗಿ ಹಿಡ್ಕೊಳ್ಬೇಕಂತಿಲ್ಲ, ಕಾದ್ ನೋಡೋಣ. ಆದರೆ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಆಡಿರ್ತಕ್ಕಂಥ ಮಾತುಗಳೇ ಈ ತರದ ಚರ್ಚೆಗಳಿಗೆ ಕಾರಣ ಆಗ್ಬಿಡುತ್ತಾ ಅಂತ. ಡಿ ಕೆ ಶಿವಕುಮಾರ್ ಅವರು ಆಡಿರ್ತಕ್ಕಂಥ ಒಂದು ಮಾತು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಒಪ್ಪಂದದ ಪ್ರಕಾರ ನನಗೂ ಒಂದು ಒಳ್ಳೆ ಅವಕಾಶ ಬರುತ್ತೆ ಅನ್ನೋ ಮಾತುಗಳನ್ನು ಹೇಳ್ಬಿಟ್ರು ಬಹಿರಂಗವಾಗಿ. ಹೇಳಿರ್ಬೋದು, ಅದು ಅವರು ಒಪ್ಪಂದ ಏನಾಗಿದೆ ನಮಗೆ ಗೊತ್ತಿಲ್ಲ, ಹೈಕಮಾಂಡು ಅವ್ರ ಮಧ್ಯ CM ಅವ್ರ ಮಧ್ಯೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಸೊ ಅದು ನಮ್ಮ ಪಾರ್ಟಿಗೆ ಸಂಬಂಧಪಟ್ಟಿದ ವಿಷಯ ಅಲ್ಲ. ಬಟ್ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಸ ರೀತಿಯ ಗೊಂದಲಕ್ಕೆ ಕಾರಣ ಆಗ್ಬಿಡಲ್ಲ ಸರ್? ಯಾಕಂದ್ರೆ ಕಾರ್ಯಕರ್ತರು ಈ ತರದೊಂದು ಮಾತುಗಳು ಕೇಳಿಬಂದ ಸಂದರ್ಭದಲ್ಲಿ ಹೌದಾ ಈ ತರದೊಂದು ಬದಲಾವಣೆಗಳಾಗ್ಬಿಡುತ್ತಾ ಅನ್ನೋಂಥ ಆತಂಕ ಅಥವಾ ಕುತೂಹಲ ಸಹಜವಾಗಿ ಹಾಗೇನಾಗಲ್ಲ. ಒಂದೇಳೆ ಆದ್ರೆ ಕಾಂಗ್ರೆಸ್ನವರೇ ಆಗ್ತಾರೆ, ಬೇರೆಯವ್ರು ಯಾರು ಆಗ್ತಿದ್ದಾರೆ? ಕಾಂಗ್ರೆಸ್ನವ್ರ ಆದ್ರೆ ಆಗ್ತಾರೆ, ಅವ್ರನ್ನ ಬಿಟ್ಟು ಬೇರೆಯವ್ರು ಆಗೋಲ್ಲ, ನಮ್ಮ ಪಕ್ಷದವ್ರು ಆಗ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಾರೆ. ಬಟ್ ಯಾಕೆಂದ್ರೆ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು ಅಥವಾ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸುವಂತ ವಿಚಾರ ಬಂದಾಗ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಮಾತಾಡ್ತಾರೆ. ಸೊ ಈಗ ಎಲ್ಲ ಒಂದ್ ಕಡೆ ಈ ತರದ ಮಾತುಗಳು ಸಹಜವಾಗಿ ಬಿಜೆಪಿ ಅಪೋಸಿಷನ್ ಲೀಡರ್ಗಳು ಕಾಂಗ್ರೆಸ್ ಮೇಲೆ ಅಥವಾ ಆಡಳಿತ ಪಕ್ಷದ ಮೇಲೆ ಮುಗಿಬೀಳಲಿಕ್ಕೆ ಒಂದು ದಾರಿ ಆಯ್ತಾ ಅಂತ. ನೋಡಿ, ಅವ್ರ ಹೋರಾಟ ವಿಭಿನ್ನವಾಗಿದೆ, ನಮ್ಮ ಹೋರಾಟ ವಿಭಿನ್ನವಾಗಿದೆ. ನಮ್ದು ಓಪನ್ ಆಗಿದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅವ್ರ ಹೋರಾಟ ಬೇರೆ ಬೇರೆ, ಅಧ್ಯಕ್ಷ ಬದಲಾವಣೆ ಮಾಡಲೇಬೇಕು, ಅವ್ರ ನೇತೃತ್ವದಲ್ಲಿ ನಾವು ಮಾಡೋದು. ನಾವು ಹಾಗೆ ಇಲ್ಲ, ನಾವು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ವಿ, ಮೊನ್ನೆ ಬೆಳಗಾದ ಕಾರ್ಯಕ್ರಮ ಮಾಡಿದ್ವಿ. ಅವ್ರು ಹಂಗಲ್ಲ, ಎರಡೂ ಒಂದೇ ಕಡೆ ಕೂಡೋಲ್ಲ ಅವರು. ನಾವು ಒಂದೇ ಇದಕ್ಕೆಲ್ಲ ಕೂಡ್ತೀವಿ, ಅವ್ರಿಗೆ ನಮಗೆ ವ್ಯತ್ಯಾಸ ಇದೆ, ಅವ್ರದ್ದು ಡಿಫ್ರೆಂಟ್ ಆಗಿದೆ, ನಮ್ಮ ಹೋರಾಟ ಬೇರೆ ಇದೆ. ಬಟ್ ಬಿಜೆಪಿ ಈಗ ಒಂದ್ ಕಡೆನಲ್ಲಿ ಕಾಂಗ್ರೆಸ್ ನಾಯಕರು ನೀವು ಕೂಡ ಹೇಳಿದ ಹಾಗೆ ಮನೆಯೊಂದು 3 ಬಾಗಿಲು ಅನ್ನೋ ತರದಲ್ಲಿ ಆಗ್ಬಿಟ್ಟಿತ್ತು ಅಂತ ಮಾತುಗಳನ್ನು ಎಲ್ಲರೂ ಕೂಡ ಬಳಸ್ತೀರಿ. ಆದ್ರೆ ಇಲ್ಲಿ ಈಗ ನಾಯಕತ್ವದ ವಿಚಾರ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಅದಾದ ಬಳಿಕ ಇದ್ದಕ್ಕಿದ್ದ ಹಾಗೆ ಇಲ್ಲೂ ಕೂಡ ಆ ಥರದೊಂದು ಶೀತಲ ಸಮರ ಶುರು ಆಯ್ತಾ ಅಂತ. ಇಲ್ಲ, ಆದ್ರೆ ಏನಾದರೂ ಕೂಡ ವಿದಿನ್ ದಿ ಪಾರ್ಟಿ, ಅದು ಅದರಿಂದ ಏನು ಡ್ಯಾಮೇಜ್ ಆಗೋಲ್ಲ, ಕೆಟ್ಟದಾಗೋಲ್ಲ. ಸೊ ಏನಿದ್ರು ಹೋರಾಟ ವಿದಿನ್ ದಿ ಪಾರ್ಟಿಯಲ್ಲಿ ಇದೆ, ಅದಕ್ಕೆ ಗಮನಿಸೋಕ್ಕೆ ಹೈಕಮಾಂಡ್ ಇದೆ, ಹಿರಿಯರಿದ್ದಾರೆ, ಅದನ್ನು ಅವ್ರು ಸರಿಪಡಿಸ್ತಾರೆ. ಬಟ್ ಈಗ ಕೆಲವು ದಿನಗಳ ಹಿಂದೆ ಎಲ್ಲ SC/ST ಸಮುದಾಯದ ನಾಯಕರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಪ್ರಯತ್ನ ಆಯಿತು. ಸೊ ಇದ್ದಕ್ಕಿದ್ದಾಗೆ ಅದನ್ನ ಡಿ ಕೆ ಶಿವಕುಮಾರ್ ಅವರೇ ಬ್ರೇಕ್ ಹಾಕಿದ್ರು, ಹೈಕಮಾಂಡ್ಗೆ ದೂರು ಕೊಟ್ಟರು ಅನ್ನೋಂಥ ಮಾತುಗಳು ಬಂದವು. ಸೊ ಆಗ ಪರಮೇಶ್ವರ್ ಅವರು ನೇರವಾಗಿ ಹೇಳಿದ್ರು, ಇಲ್ಲ ಇದು ಮುಂದೂಡಿಲ್ಲ, ನಾವು ಇದು ನಿಲ್ಸಿಲ್ಲ, ಅದು ಮುಂದೂಡಿದೀವಿ ಅನ್ನೋಂಥ ಮಾತುಗಳನ್ನ ಹೇಳ್ತಿದ್ದಾರೆ. ನಿಜ, ಅವ್ರು ಯಾವಾಗ ಮಾಡ್ತಾರೆ ಅವ್ರ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಈಗ ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಪರಮೇಶ್ವರ್ ಅವರು ದೆಹಲಿಗೆ ತೆರಳಿರುವಂಥದ್ದು ಸೊ ಅದೇ ಕಾರಣಕ್ಕೆ ಹಾಗಾದ್ರೆ ಬೇರೆ ಬೇರೆ ವಿಚಾರಗಳು ಅದು ಇರ್ಬೋದು, ಒಣ್ಣಪ್ಪದ ಅದು ಇರ್ಬೋದು, ಬೇರೆ ಬೇರೆ ಸಂಘಟನೆ ಬಗ್ಗೆ ಇರ್ಬೋದು, ಫ್ಯೂಚರ್ ಪಾಲಿಟಿಕ್ಸ್ ಇರ್ಬೋದು, 28 ಚುನಾವಣೆ ಬಗ್ಗೆ ಇರ್ಬೋದು. ಸೊ ಅವ್ರಿಗೇನು ಅಜೆಂಡಾ ಇಟ್ಕೊಂಡು ಹೋಗಿದ್ದಾರೆ, ಅದನ್ನ ಅವ್ರು ಚರ್ಚೆ ಮಾಡ್ತಾರೆ. ಸೊ ಇಲ್ಲಿ ಈಗ ಒಂದು ಕಡೆಗೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಒಂದು ಅಹಿಂದ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ಮಾತುಗಳಿದ್ದು ಅದಾಯಿತು. ಈಗ ದಲಿತ ಮುಖ್ಯಮಂತ್ರಿಗಳ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಸೊ ಒಂದು ವೇಳೆ ಆ ಥರದ ಅವಕಾಶ ಸಿಕ್ಕರೆ ಯಾರಿಗೆ ಸಿಗ್ಬೋದು ಹಾಗಾದ್ರೆ? ಈಗಂತೆ ಆ ಪ್ರಶ್ನೆ ಬಂದಿಲ್ಲ, ಬಂದಾಗ ಚರ್ಚೆ ಮಾಡ್ಬೇಕಾಯ್ತು. ಈಗ ದಲಿತರ ಆಗಬೇಕು, ಇನ್ನೊಬ್ಬರು ಹಾಕೋ ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಇಲ್ವೇ ಇಲ್ಲ ಸದ್ಯಕ್ಕೆ. ಸೊ ಮುಂದೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಈಗ ಹತ್ರ ಅನವಶ್ಯಕ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಈ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಗಳು ಆಗೋದು ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ. ಅಂದ್ರೆ ಬಿಜೆಪಿನಲ್ಲಿ ಆ ಥರದ ಅವಕಾಶಗಳೇ ಇಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದನೇ ಅದು ಆಗುವಂಥದ್ದು ಅವಕಾಶ ಬಂದ್ರೆ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಬಟ್ ಅದೆಲ್ಲ ಒಂದ್ ಕಡೆ ಈಗ ಅದಕ್ಕೊಂದು ರೂಪುರೇಷೆ ಸಿಗ್ತಾ ಇದೆಯಾ ಅಂತ. ಅದು ಹೇಳಿದ್ ನಿಜ, ಅವ್ರು ಆದ್ರೆ ಇಲ್ಲೇ ಆಗ್ಬೇಕು. ಬಿಜೆಪಿಯಲ್ಲಿ ಅಂತ ಪ್ರಶ್ನೆ ಅವಕಾಶ ಇಲ್ಲ, ಅಲ್ಲಿ ಆದ್ರೆ ನಮ್ಮ ಕಾಂಗ್ರೆಸ್ಲೇ ಆಗ್ಬೇಕು. ಅದ ಮುಂದಿನ ದಿನಗಳಲ್ಲಿ ಆಗುವಂಥ ಲಕ್ಷಣಗಳಿದೆ, ಸದ್ಯಕ್ಕಂತಿಲ್ಲ, ಮುಂದೆ ಆಗ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಬಟ್ ಈಗ ಓವರ್ ಆಲ್ ರಾಜ್ಯದ ಜೊತೆನಲ್ಲಿ ದೇಶದ ರಾಜಕಾರಣವನ್ನ ನೋಡೋದಾದ್ರೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊನ್ನೆ ಒಂದು ಆಡಿರ್ತಕ್ಕಂಥ ಮಾತು ಈ ಪ್ರಯಾಗ್ರಾಜ್ ಬಗ್ಗೆ, ಅಲ್ಲಿ ಗಂಗಾ ನದಿಯಲ್ಲಿ ಹೋಗಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗಲ್ಲ ಅನ್ನುವಂಥ ಆಡಿರ್ತಕ್ಕಂಥ ಮಾತು ಬಹಳ ದೊಡ್ಡ ರೀತಿಯಲ್ಲಿ ಸದ್ದಾಯಿತು. ಬಿಜೆಪಿ ನಾಯಕರು ಪುಂಖಾನುಪುಂಖವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬಿದ್ರು. ಆದರೆ ಒಬ್ಬ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಯಾಗಲ್ಲಿ ಹೋಗಿ ಬಂದು ಏನು ಸ್ನಾನ ಮಾಡಿ ಬಂದಿರುವಂಥದ್ದು ಬಹಳ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅದರಲ್ಲಿ ಚರ್ಚೆ ಮಾಡೋಂಥದ್ದೇನಿಲ್ಲ, ಅವರ ವೈಯಕ್ತಿಕವಾಗಿರೋಂಥ ಅಭಿಪ್ರಾಯ, ಅವ್ರ ಭಕ್ತಿ. ಅದು ಯಾರಿಗೆ ಕಾಂಗ್ರೆಸ್ ಪಕ್ಷ ಯಾರಿಗೂ ಹೋಗ್ಬೇಡಂತ ಯಾರಿಗೂ ಪರಮಾಣೆಯನ್ನು ಹೊಡಿಸಿಲ್ಲ. ಬಟ್ ಈಗ ಕೇಂದ್ರ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಅಲ್ಲಿ ಸ್ನಾನ ಮಾಡ್ಲಿಕ್ಕೂ ಕೂಡ ಗಂಗಾ ನದಿ ಇವತ್ತು ಯೋಗ್ಯವಾಗಿಲ್ಲ, ಅತ್ಯಂತ ಮಲ ಬ್ಯಾಕ್ಟೀರಿಯಾಗಳು ಇವತ್ತು ಅಲ್ಲಿ ಇದಾವೆ. ಸೊ ಅದು ಹೆಂಗೆ ಮಾಡಿದ್ರು ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗಿದೆ ಇವತ್ತು. ಅದು ಆ ಸರ್ಕಾರ ಚಿಂತನೆ ಮಾಡಬೇಕು, ಹೋಗೋರು ಚಿಂತನೆ ಮಾಡಬೇಕು, ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಅಲ್ಲಿ ಸರ್ಕಾರ ಪ್ರಿಕಾಷನ್ ಆಗಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ಹೋಗೋರು ಕೂಡ ಅದ್ರ ಬಗ್ಗೆ ಗಮನ ಇರಬೇಕು, ಅದು ಏನಿದೆ ಎಂತಿದೆ ಅಂತ. ಬಟ್ ಇಲ್ಲಿ ದೇಶದ ರಾಜಕಾರಣ ಮಾಡುವಂಥ ಹೊತ್ತಿನಲ್ಲಿ
ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿಯ ಒಂದು ರೀತಿ ಒಳಗಡೆ ನೋಡೋದಾದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಏನು ರಾಜೀವ್ ಗಾಂಧಿಯವರ ನಂತರದ ದಿನಗಳಲ್ಲಿ ಗಮನಿಸೋದಾದ್ರೆ ಎಲ್ಲ ಒಂದ್ ಕಡೆ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ ಅನ್ನೋ ಆರೋಪಗಳನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಅದಾಗೋಲ್ಲ. ಒಂದ್ಸಾರಿ ನಾವು ಬರ್ತೀವಿ, ಒಂದ್ಸಾರಿ ಅವರು ಬರ್ತಾರೆ. ಯಾರನ್ನೂ ಕೂಡ ಹತ್ತಿಕ್ಲಿಕ್ಕೆ ಆಗೋಲ್ಲ. ಸೊ ನೋಡಿ, ಅವ್ರು ಹೇಳ್ತಾ ಇದ್ರು ಇನ್ನೇನು ಮುಗಿದೋಯ್ತು ಕಾಂಗ್ರೆಸ್ ಅಂತ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಬಂದೀವಿ ನಾವು. ಇವಾಗ ಹಿಮಾಚಲ ಪ್ರದೇಶ ಬಂದಿದ್ದೀವಿ, ಆಮೇಲೆ ನಮ್ಮ ಜಾರ್ಖಂಡಲ್ಲಿ ಬಂದಿದ್ದೀವಿ. ಸೊ ಸ್ವಲ್ಪರಲ್ಲಿ ನಾವು ಇಲ್ಲಿ ಕಳ್ಕೊಂತೀವಿ ಹರಿಯಾಣದಲ್ಲಿ. ಸೊ ನಡೀತಾನೆ ಇರ್ತೀವಿ. ಅದೇ ನೀವು ಬರ್ತಾ ಇದ್ದೀವಿ, ಮುಂದಿನ ಸಾರಿ ಕೇರಳದಲ್ಲಿ ನಾವು ಗೆಲ್ತೀವಿ. ಬಟ್ ಈಗ ಪ್ರಿಯಾಂಕಾ ಗಾಂಧಿ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ನಂತರ ಸ್ವಲ್ಪ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಅದಾಗಿದೆಯಾ ಸರ್ ನಿಮ್ಮ ಪ್ರಕಾರ? ಏನಾದ್ರು ಬದಲಾವಣೆ ಕಾಣಿಸ್ತಿದ್ಯಾ ದೇಶದ ರಾಜಕಾರಣವನ್ನು ಗಮನಿಸೋದಾರೆ? ಖಂಡಿತವಾಗಿ ಅವ್ರದ್ದೇ ಅಂತ ಫಾಲೋಸ್ ಇದೆ. ಅವ್ರನ್ನೇ ಲೈಕ್ ಮಾಡೋಂಥ ಜನ ಇನ್ನೊಂದು ಪಾರ್ಟಿಯಲ್ಲಿ ವರ್ಗ ಇದೆ. ರಾಹುಲ್ ಗಾಂಧಿನ ಲೈಕ್ ಮಾಡೋಂಥ ವರ್ಗ ಇದೆ, ಖರ್ಗೆ ಅವ್ರು ಮಾಡೋಂಥ ವರ್ಗ ಇದೆ. ಅವರು ಬರೆದಿಂದ ನಮ್ಮ ಪಕ್ಷಕ್ಕೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಬಟ್ ಅಲ್ಲ, ಇಡೀ ದೇಶದಲ್ಲಿ ಈಗ ಕರ್ನಾಟಕದಲ್ಲಿ ಸಂವಿಧಾನವನ್ನ ಮುಂದೆ ಇಟ್ಕೊಂಡು ಪ್ರಜಾಪ್ರಭುತ್ವ ದಿನಾಚರಣೆ ಆಯಿತು, ಸಂವಿಧಾನವನ್ನ ಗೌರವಿಸುವಂತ ಪ್ರಿಯಾಂಬಲ್ ಓದಿಸುವಂತ ಕೆಲಸ ಆಯಿತು. ಬಟ್ ಇಡೀ ದೇಶದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸ ಆಗ್ಲಿಲ್ಲಲ್ಲ ಅಂತ ಕಾಂಗ್ರೆಸ್ ಪಕ್ಷದಿಂದ. ಮಾಡಬೇಕು, ಅದು ನಮ್ಮ ಪಕ್ಷದಿಂದ ಅದನ್ನು ಮಾಡಬೇಕು. ಪಕ್ಷದಿಂದ ಪ್ರತಿ ರಾಜ್ಯದಲ್ಲೂ ಕೂಡ ಈ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ಬಿಜೆಪಿನಲ್ಲಿ ಈಗ ನರೇಂದ್ರ ಮೋದಿ ಅವರನ್ನ ಕಟ್ಟಿ ಹಾಕುವಂತ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇಲ್ಲ. ಸೊ ಎಲ್ಲರೂ ಕೂಡ ಇಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ರೀತಿಯ ಅಸಮರ್ಥ ನಾಯಕತ್ವ ಕಾಣಿಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲ, ಮೋದಿ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ನಾವು ಆಗೋಲ್ಲ. ಅದು ಕಾಲ ಸಂದರ್ಭ ಕಾಯ್ಬೇಕಾಗ್ತದೆ. ನಾವು ಅವ್ರನ್ನ ಕಟ್ಟಲಿಕ್ಕೆ ಆಗೋಲ್ಲ. ಅವ್ರಿಗೆ ಭಾಳ ನಂಬಿಕೆತನೂ ಎತ್ತರದಾಗಿ ಪಕ್ಷ ಇದೆ, ಅವರು ಇದ್ದಾರೆ. ಸೊ ಸಮಯಕ್ಕೆ ನಾವು ಕಾಯ್ಬೇಕಷ್ಟೆ. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾವ ಭ್ರಷ್ಟಾಚಾರಗಳು ಆಗಿಲ್ವಾ? 11 ವರ್ಷ ಅಧಿಕಾರ ನಡೆಸ್ತಾ ಇರೋದು, 2 ಅವಧಿಯಲ್ಲಿ ಅಧಿಕಾರ ನಡೆಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಯಾವ ಹಗರಣಗಳು ಸಿಗ್ತಾ ಇಲ್ವಾ? ಹಾಗಾದ್ರೆ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಸರ್ಕಾರ ನಡೆಸ್ತಿದ್ದಾರೆ ಬಿಜೆಪಿ ನಾಯಕರು? ಅದಂತೆ ಪ್ರಶ್ನೆ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ಇದೆ, ಅದೇನು ಪ್ರಶ್ನೆ ಇಲ್ಲ. ಅಲ್ಲೂ ಎಲ್ಲ ಪಕ್ಷದಂತೆ ಅಲ್ಲೂ ಕೂಡ ಇದ್ದೇ ಅದಿಲ್ಲ, ಅದೇನು ಇಲ್ಲ ಅಂತಿಲ್ಲ. ಅದು ಪ್ರಚಾರ ಆಗೋಲ್ಲ. ಪ್ರಚಾರ ಕೊಡಲಿಕ್ಕೆ ಕೆಲವು ಮಾಧ್ಯಮಗಳು ಮುಂದೆ ಬರೋದು. ಯಾಕಂದ್ರೆ ಬಾಯಿ ಮಾತಿನಲ್ಲಿ ಹೇಳುವುದಕ್ಕೂ ದಾಖಲಾತಿಗಳನ್ನ ಇಟ್ಕೊಂಡು ಒಂದು ಸರ್ಕಾರವನ್ನ ಪ್ರತಿಪಕ್ಷವಾಗಿ ಕಟ್ಟಿ ಹಾಕೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತಲ್ಲ. ಸೊ ಆ ಕೆಲಸವನ್ನ ಯಾಕೆ ರಾಷ್ಟ್ರೀಯ ನಾಯಕರುಗಳು ಮಾಡ್ತಾ ಇಲ್ಲ? ಮಾಡ್ರು ಕೂಡ ತಗೊಳ್ಳೋರು ಡಿಸಿಷನ್. ಈಗ ಚುನಾವಣೆ ಆಯೋಗ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಹಾರಾಷ್ಟ್ರದಲ್ಲಿ ಏನಾಯಿತು ನಿಮ್ಮ ಕಣ್ಣು ಬಂದಿದೆ, ಬೇರೆ ರಾಜ್ಯಗಳಲ್ಲಿ UP ಯಲ್ಲಿ ಏನಾಯಿತು ಕಣ್ಣು ಬಂದಿದೆ. ಸೊ ಅದೆಲ್ಲ ಅವರ BJP ಅವ್ರ ನಿಯಂತ್ರಣದಿರೋದು ಅದು ಕಷ್ಟ. ಈಗಿನ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮೆಲ್ಲ ನಾಯಕರು ಹೇಳೋ ಹಾಗೆ ಎಲ್ಲ ಒಂದ್ ಕಡೆಗೆ ಏನು ಈ ವೋಟಿಂಗ್ ಮಿಷಿನ್ಗಳನ್ನ ಇಟ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ನೀವು ಹೇಳ್ತೀರಾ? ಖಂಡಿತವಾಗಿ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ನಮ್ಮ ಪಕ್ಷ ಹೇಳಿದೆ, ವಿರೋಧ ಪಕ್ಷ ಹೇಳಿದೆ, ಸಾಕಷ್ಟು ಎಕ್ಸ್ಪರ್ಟ್ ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಅದ್ರಲ್ಲಿ ನೋ ಡೌಟ್. ಬಟ್ ಅದ್ರ ಬಗ್ಗೆ ಯಾಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಂತ ಕೆಲಸ ಆಗ್ತಾ ಇಲ್ಲ ಪ್ರತಿಪಕ್ಷಗಳಿಂದ? ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು, ಅದ್ರ ಕ್ಲೋಸ್ ಮಾಡಿ ಅಂತ. ಸೊ ನೋ ಆಪ್ಷನ್. ಈ ಬೇರೆ ದಾಖಲೆಗಳನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ ಪಕ್ಷ ಇದ್ದಾಗ ಹೇಗೆ ದಾಖಲೆಗಳನ್ನು ಇಟ್ಕೊಂಡೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪಗಳನ್ನ ಹೊರಿಸ್ತಾ ಬಂದ್ರು. ಸೊ ಆದ್ರೆ ಬಿಜೆಪಿ ನಾಯಕರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿ ತೋರಿಸೋ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಲೀಡರ್ಗಳು ಸೋತ್ರ ಹಾಗಾರೆ. ಕರೆಕ್ಟ್, ನೀವು ಹೇಳಿದ್ರಲ್ಲಿ ನಾನು ಒಪ್ಕೋತೀನಿ. ನಾವು ಅಷ್ಟು ಅಗ್ರೆಸಿವ್ ಆಗಿ ಅದನ್ನು ಮಾಡಲಿಕ್ಕೆ ವಿಫಲರಾಗಿದ್ದೇವೆ. ಹೀಗಾಗಿ ಅದನ್ನು ಅವ್ರ ಹತ್ರ ಲಾಭ ಪಡಿತಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಈ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲೂ ಕಾಂಗ್ರೆಸ್ ಪಕ್ಷ ಸೋಲ್ತಾ ಅಂತ? ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಪರವಾಗಿದ್ದಾರೆ, ಇನ್ ಜನರಲ್ ಇದ್ದಾರೆ, ಪಾರ್ಟಿ ಕೂಡ ಆಕ್ಟಿವ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮುಂದುಗಡೆ ಇದ್ದೀವಿ. ಸರ್, ಈಗ ರಾಜ್ಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಈಗ DK ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಅಂತ. ಸೊ ಅವರ ಅವಧಿ ಮುಗಿದ ಕಾರಣಕ್ಕೆ ಈ ಚರ್ಚೆ ಶುರುವಾಗಿರುವಂಥದ್ದ ಅಥವಾ ಅವರ ಕೆಲವು ನಡವಳಿಕೆಗಳಿಂದ ಈ ತರದ ಚರ್ಚೆ ಶುರು? ಇಲ್ಲ, ನಡವಳಿಕೆಯಿಂದ ಇಲ್ಲ, ಅದು ಪ್ರಶ್ನೆ ಇಲ್ಲ. ಯಾಕಂದ್ರೆ ನಮ್ಮ ಹೈಕಮಾಂಡ್ ಅವರೇ ಲೋಕಸಭೆ ಆದ್ಮೇಲೆ ಬದಲಾವಣೆ ಮಾಡಿ ಅಲ್ಲಿವರೆಗೆ ಅವ್ರು ಇರ್ತಾರಂತ ಅಷ್ಟು ಹೇಳಿದ್ರು. ಅದು ದಾಖಲೆಯಲ್ಲಿದೆ, ಪ್ರೆಸ್ ನೋಟ್ನಲ್ಲಿದೆ. ಹೀಗಾಗಿ ಅದು ಸ್ವಾಭಾವಿಕವಾಗಿ ಕೇಳಲಿಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಈಗ ಹಾಗಾದ್ರೆ ಅಲ್ಲಿ ಒಂದ್ ವೇಳೆ ನೀವು ಹೇಳ್ತಾ ಇದ್ರು ಮುಂದಿನ ಅವಧಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ. ಸೊ ಒಂದ್ ವೇಳೆ ಈಗ ಕಾಂಗ್ರೆಸ್ ಪಕ್ಷದ ಅಧಿಪತಿಯಾಗಿ ಅಂದ್ರೆ ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ಕೊಟ್ರೆ ನೀವು ನಿಭಾಯಿಸ್ತೀರಾ? ಹಾಗಾದ್ರೆ ನೋಡಿ, ಆ ಸಂದರ್ಭ ಬಂದಿಲ್ಲ ಇನ್ನು. ಚರ್ಚೆ ಯಾವಾಗ ಬದಲಾವಣೆ ಆಗ್ತದಾಗ ಚರ್ಚೆ ಆಗ್ತದೆ. ಈ ಎಲ್ಲ ನಾಯಕರು ಶಾಸಕರುಗಳು ಹೇಳ್ತಾರೆ, ಸಚಿವರುಗಳು ಕೂಡ ಹೇಳ್ತಿದ್ದಾರೆ, ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮಾಡ್ರು ಕೂಡ ಹೈಕಮಾಂಡ್ ಡಿಸಿಷನ್ ತೋದಿಲ್ಲಲ್ಲ, ಹೇಳೋರು ಹೇಳ್ತಿದ್ದಾರೆ. ಅರೆ ಅಂತಿಮವಾಗಿ ಹೈಕಮಾಂಡ್ ತೋದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ.
ಈಗ ಒಂದ್ ವೇಳೆ ಈಗ ಕೆ ಎನ್ ರಾಜಣ್ಣ ಅವರು ಕೂಡ ಹೇಳ್ತಾರೆ ಒಬ್ಬ ನಾಯಕನಿಗೆ ಒಂದು ಹುದ್ದೆ ಅನ್ನುವಂಥದ್ದು ಇರಲಿ, ಸೊ ಒಂದ್ ವೇಳೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಾನು ಸಚಿವ ಸ್ಥಾನ ಕೈ ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ, ಅದ್ರ ಬಗ್ಗೆ ನಾ ಏನು ಹೇಳಲಿಕ್ಕಾಗಲ್ಲ. ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಿದ್ದಾರೆ, ಈಗ ನೆಕ್ಸ್ಟ್ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಬಲವಾಗಿ ಮಾಡ್ತಿದ್ದಾರೆ. ಖಂಡಿತವಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ ನಮ್ಮ ಪಕ್ಷದಲ್ಲಿ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅವರು. ಬಟ್ ಹಿಂದೆ ನೀವೊಂದು ಮಾತು ಹೇಳಿದ್ರಿ ಸರ್, ನಾನು ಒಂದು ಸೇನೆಯನ್ನ ಮುಂದಿನ ಚುನಾವಣೆ ಕಟ್ತಾ ಇದ್ದೀನಿ, ಸೇನೆ ಕಟ್ಟುವ ಕೆಲಸದಲ್ಲಿ ನಾನು ನಿರತನಾಗಿದ್ದೀನಿ ಎಂದು ಮಾತುಗಳನ್ನು ಹೇಳಿ. ಖಂಡಿತ ಈಗ ನಾವು ಮುಂದೆ ಗೆಲ್ಲಬೇಕಾದ್ರೆ ಬೇಕೇ ಬೇಕು, ಕಾರ್ಯಕರ್ತರು ಬೇಕು, ಕೇಡರ್ ಬೇಯಿಸಬೇಕು, ಎಕ್ಸ್ಪರ್ಟ್ ಇರಬೇಕು, ಸುಮ್ಮನೆ ಚುನಾವಣೆ ಗೆಲ್ಲಲಿಕ್ಕಾಗಲ್ಲ. ಸೊ ಆ ರೀತಿ ಒಂದು ತಂಡನ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ವಿಧಾನ ಪರಿಷತ್ತಿಗೆ ಈಗ ಒಂದಿಬ್ಬರು ಶಾಸಕರನ್ನ ಅಥವಾ ಪರಿಷತ್ ನಾಯಕರನ್ನ ಆಯ್ಕೆ ಮಾಡಲಿಕ್ಕೆ ನೀವು ಕೂಡ ಕೇಳ್ಕೊಂಡಿದ್ರಿ. ಸೊ ಅದು ಈಗ ಸದ್ಯಕ್ಕೆ ಏನಾದ್ರು ಚುನಾವಣೆ ಘೋಷಣೆ ಮಾಡುವಂತ ಅಥವಾ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆಯಾ? ಇದೆ, ಮಾಡ್ಬೇಕು. ಯಾಕಂದ್ರೆ ಆಲ್ರೆಡಿ ಟೂ ಲೇಟ್ ಆಗಿದೆ. ಬಹುಶಃ ಅಧಿವೇಶನ ನಂತರ ಆಗ್ಬೋದು, ಅದಕ್ಕಿಂತ ಮುಂಚೆ ಆಗ್ಬೋದು, ಆದಷ್ಟು ಬೇಗ ಮಾಡ್ತಾರೆ. ಅದ್ರ ಜೊತೆನಲ್ಲಿ ಈಗ ZPTP ಎಲೆಕ್ಷನ್ ಕೂಡ ಈಗ ನ್ಯಾಯಾಲಯ ಕೂಡ ಈಗಾಗಲೇ ಆದೇಶ ಕೊಟ್ಟಿದೆ. ನ್ಯಾಯಾಲಯ ಇನ್ನೂ ಟೈಮ್ ಕೊಟ್ಟಿದೆ, ಅದು ಮೇದಲ್ಲಿದೆ. ಬಹುಶಃ ಮೇದಾಗ ಆಗ್ಬೋದು, ಬೇಕಾದ್ರೆ ಮುಂದೆ ನವೆಂಬರ್ನಲ್ಲಿ ಆಗ್ಬೋದು. ಆದರೆ ಒಟ್ಟಾರೆ ಆಗುತ್ತೆ ಚುನಾವಣೆ. ಈಗ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಎಲ್ಲಿ ಬಂದು ನಿಂತಿದೆ ಸರ್? ನಾವು ಮಾಡೇ ಕಾರ್ಯಾಧ್ಯಕ್ಷರಾಗಿದ್ರಿ ನೋಡಿ, ನಮ್ಮ ಜವಾಬ್ದಾರಿ ಯಾವಾಗ ಕೊಟ್ಟಿದ್ದಾರೆ, ಕಾರ್ಯಾಧ್ಯಕ್ಷರಿಗೆ ಕೊಟ್ಟಿರು, ಆಮ್ಯಾಗೆ ಕಾರ್ಯದರ್ಶಿ ಅಂತ AICC ಕೊಟ್ಟಿದ್ರು. ಸೊ ನಮ್ಗೆ ಯಾವಾಗ ಅವಕಾಶ ಕೊಟ್ಟಿದ್ದಾರೆ ಅವಾಗ ನಮ್ಮ ಕೆಲಸವನ್ನು ಸಮರ್ಥವಾಗಿ ಮಾಡಿದ್ವಿ. ಈಗ ಒಟ್ಟಾರೆಯಾಗಿ ಸರ್ಕಾರ ಅಂತ ನೋಡೋದ ಸಂದರ್ಭದಲ್ಲಿ ಈಗ BJP ನಾಯಕರು ಮುಗಿಬೀಳ್ತಾ ಇರುವಂಥದ್ದು ಈ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಯೋಜನೆಗಳಿಗೆ. ಸೊ ಇದರಿಂದ ಇಡೀ ಸರ್ಕಾರವೇ ದಿವಾಳಿ ಆಗ್ಬಿಟ್ಟಿದೆ ಅನ್ನುವಂಥ ಆರೋಪಗಳನ್ನ BJP ನಾಯಕರು ಮಾಡ್ತಾ ಇದ್ದಾರೆ. ನೋಡಿ, ದಿವಾಳಿ ಪ್ರಶ್ನೆ ಇಲ್ಲ, ನಾವು ಕೊಡ್ತಾ ಇದ್ದೀವಿ. ಲೇಟ್ ಆಗಿರ್ಬೋದು, 2 ತಿಂಗಳು ಒಮ್ಮೆ ಕೊಡ್ತೀವಿ ನಾವು. ಏನು 6 ತಿಂಗಳ ಗಂಟಲೆ ಒಂದು ನಿಲ್ಲಿಸಿಲ್ಲ, 3 ತಿಂಗಳು ಕೊಡಬಹುದು. ಆದ್ರೆ ಕೊಟ್ಟಿದ್ದೀವಿ. ಹಿಂದೆ ಒಂದು ಸಾರಿ 3 ತಿಂಗಳು ಒಮ್ಮೆ ಒಟ್ಟಿಗೆ ಕೊಟ್ಟಿದ್ದೀವಿ, ಈ ಸಾರಿ 2 ತಿಂಗಳು ಒಟ್ಟಿಗೆ ಕೊಡ್ತಾ ಇದ್ದೀವಿ. ಅದು ಸರ್ಕಾರ ಅಂದರೆ ಹಣ ಕಲೆಕ್ಟ್ ಆಗಬೇಕು, ದುಡ್ಡು ಬರಬೇಕು, ಆವಾಗ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಮುಂದಿನ ಬಜೆಟ್ನಲ್ಲಿ ಅದು ಸರಿ ಹೋಗ್ತಿದೆ ಅಂತ ನಾವೆಲ್ಲ ಆಶೆ ಭಾವನೆ ಹೊಂದಿದ್ದೀವಿ. ಆದರೆ ಒಂದು ಯೋಜನೆಯ ಹಣ ಹೆಲ್ಡಪ್ ಆಗಿದ್ದರೆ ಇಲ್ಲಿ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ ಸರ್. BJP ನಾಯಕರು ಪದೇ ಪದೇ ಹೇಳ್ತಾ ಇರುವಂಥದ್ದು, ಆರಂಭದಲ್ಲಿ ಹೇಳ್ತಾ ಇದ್ದು ಪ್ರೀವಿಯಸ್ ಕೊಡೋದ್ರಿಂದ ಸರ್ಕಾರಿ ದಿವಾಳಿ ಆಗುತ್ತೆ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ರು. ಸೊ ಈಗ ಎಲ್ಲೋ ಒಂದು ಕಡೆಗೆ 3 ತಿಂಗಳಿಂದ ಈಗ ಅನ್ನಭಾಗ್ಯಕ್ಕೆ ದುಡ್ಡು ಕೊಟ್ಟಿಲ್ಲ. ಈಗ ಒಂದೇನು ವಿದ್ಯುತ್ ವಿಚಾರದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ. ಹಳ್ಳಿಗಳಲ್ಲಿ 200 ವ್ಯಾಟ್ ವಿದ್ಯುತ್ತನ್ನು ಕೊಡೋ ವಿಚಾರದಲ್ಲಿ ಅಲ್ಲಿ ಕೆಲವು ನಿಬಂಧನೆಗಳನ್ನ ಹೇರ್ತಾ ಬಂದ್ರು. ಇಲ್ಲಿ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ ಮಾತುಗಳು. ಇಲ್ಲ ನೋಡಿ, ಈಗಂತೂ ಯಥಾಸ್ಥಿತಿ ಕೊಡ್ತಾ ಇದ್ದೀವಿ, ಆದರೆ ಡಿಲೇ ಆಗಿದ್ದು ನಿಜ. 1 ತಿಂಗಳು ಕೊಡಬೇಕಾಯ್ತು, 2 ತಿಂಗಳು ಒಟ್ಟಾರೆ ಕೊಡ್ತಾ ಇದ್ದೀವಿ. ಮತ್ತು ಈ ಬಗ್ಗೆ ದಿವಾಳಿ ಅಂತ ಹೇಳೋರು ಮಹಾರಾಷ್ಟ್ರದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಮೊನ್ನೆ ಡೆಲ್ಲಿಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಅವರು ಮಾಡಿದಾರಲ್ಲ. ಓಕೆ, ಅದು ಮೋದಿ ಗ್ಯಾರಂಟಿ. ಮತ್ತು ದಿವಾಳಿ ಆಗ್ಬೇಕಾದ್ರೆ ಅದು ಅವ್ರು ಯಾಕೆ ಮಾಡಿದ್ರು? ಅಂದರೆ ರಾಜಕೀಯ ಭಾಷೆನ ಅಷ್ಟೇ ಅದು. ಅಲ್ಲಿ ಕೊಟ್ಟಿದ್ದಾರೆ, ಬೇರೆ ಸ್ಟೇಟ್ನಲ್ಲಿ ಕೂಡ ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾವು ಅನೌನ್ಸ್ ಮಾಡಿದ ಅದರಲ್ಲಿ ಏನಿಲ್ಲ. ಇಲ್ಲಿ ಬಜೆಟ್ ವಿಚಾರ ಈಗ ಸದ್ಯದಲ್ಲೇ 16ನೇ ಬಜೆಟ್ ಅನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಪ್ರತಿ ಬಾರಿಯೂ ಕೂಡ ಎಲ್ಲ ಸರ್ಕಾರ, ನಾಟ್ ಓನ್ಲಿ ಕಾಂಗ್ರೆಸ್ ಸರ್ಕಾರ, ಎಲ್ಲ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಈ SCP TSP ಹಣವನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಪ್ರತಿ ಬಾರಿ ಕೇಳಿ ಬರ್ತಾನೆ ಇದೆ. ಬಟ್ ಕಾಂಗ್ರೆಸ್ ಪಕ್ಷ ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಇರ್ತಾರೆ, ಅದು ಶೋಷಿತರ ಪರವಾಗಿದ್ದೀವಿ ನಾವು ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಸಂದರ್ಭದಲ್ಲೂ ಕೂಡ SCP TSP ಹಣ ಯಾಕೆ ಡೈವರ್ಟ್ ಆಗುತ್ತೆ ಅಂತ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದಂಥ ಉದಾಹರಣೆಗಳಿದೆ, ಇಲ್ಲ ಅಂತ ಹೇಳಿಕ್ಕಲ್ಲ. ಇನ್ನು BJPಯಲ್ಲಿ ಮಾಡಿದ್ದಾರೆ, ನಾವು ಮಾಡಿದ್ದೀವಿ, ಹಿಂದಿನ ಸರ್ಕಾರಗಳೆಲ್ಲ ಮಾಡಿದೆ. ಆದರೆ ಅದನ್ನು ಅವ್ರಿಗೆ ಉಪಯೋಗ ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಾವು. ಆ ಹಣವನ್ನು ಅವ್ರ ಸ್ಕೀಮಿಗೆ ಮಾತ್ರ ಮಾಡ್ತಾ ಇದ್ವಿ. ಅಂದ್ರೆ SC/STಗಳಿಗೆ ಬಳಕೆ ಆಗುತ್ತೆ ಅಂತೇಳಿ. ಬಹಳಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಇದಕ್ಕೂ ಹೋಗುತ್ತೆ, ಕೆಲವು ಕಡೆ ಹೋಗಿದಾವೆ. ಹಿಂದೆ ಹೋಗಿ ಕೆಲವು ಡೆವಲಪ್ಮೆಂಟ್ಗೂ ಕೊಟ್ಟಿದ್ದಾರೆ. ಇದೇ ಹಣವನ್ನು ಡೆವಲಪ್ಮೆಂಟ್ ಕೊಟ್ಟಿದ್ದ ಉದಾಹರಣೆಗಳಿದಾವೆ. ಬಟ್ ಅದು ಮತ್ತೆ ಹಣ ಬರೋದೇ ಇಲ್ಲ, ಹೆಸರಿಗೆ ಮಾತ್ರ SCP TSP ಇರುತ್ತೆ. ಖಂಡಿತ ಅದು ಹಂಗಾಗಿದೆ, ಭಾಳಷ್ಟು ಸರಿ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಗಿದೆ, ಮುಂದೆ ಆಗದಂಗೆ ನೋಡ್ಕೋಬೇಕು, ಸರ್ಕಾರದ ಜವಾಬ್ದಾರಿ. ಈಗ ನೀವು ಏನಾದ್ರು ಮುಂದಿನ ಮುಖ್ಯಮಂತ್ರಿಗಳ ಆದ್ರೆ ಒಂದು ವೇಳೆ ಅವಕಾಶ ಸಿಕ್ಕರೆ ಸೊ ಈ ತರದನ್ನ ತಡೆಯಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಇದೆ, ಪ್ರಾಕ್ಟಿಕಲ್ ಆಗಿ 100ಕ್ಕೆ 100 ಇದೆ. 100ಕ್ಕೆ 100 ಇದೆ. ಅವ್ರ ಹಣವನ್ನು ಅವ್ರಿಗೆ ಖರ್ಚು ಮಾಡಲಿಕ್ಕೆ ಅವಕಾಶಗಳಿದೆ. ಯಾಕೆಂದ್ರೆ ದಲಿತ ಸಮುದಾಯಗಳಲ್ಲಿ ಬಹಳ ದೊಡ್ಡ ಕೂಗಿರ್ತಕ್ಕಂಥದ್ದೇ ಅದು. ಸೊ ಇದನ್ನ ತಡಿಬೇಕು, ನಮ್ಮ ಹೆಸರಲ್ಲಿ ಹಣ ಬಿಡುಗಡೆ ಆಗುತ್ತೆ. ಕರೆಕ್ಟ್. ಸೊ ಈಗ ಮುಖ್ಯಮಂತ್ರಿಗಳೇ ಹೇಳ್ತಾರೆ 39,000 ಕೋಟಿ ರೂಪಾಯಿ ನಾವು SC/ST ಸಮುದಾಯಕ್ಕೋಸ್ಕರನೇ ತೆಗೆದಿಟ್ಟಿರ್ತೀವಿ ಅಂತೇಳಿ. ಅದರ ಬಳಕೆ ವಿಚಾರ ಬಂದ ಸಂದರ್ಭದಲ್ಲಿ ಅದರಲ್ಲಿ ಅರ್ಧ ಕೂಡ ಬಳಕೆ ಆಗೋದಿಲ್ಲ. ಅದು ನಿಜ, ನೀವು ಹೇಳಬೇಕಾದ್ರೆ 100ಕ್ಕೆ 100 ಸೇರಬೇಕು. ಆದ್ರೆ ಒಂದು ಸಾರಿ ಅನಿವಾರ್ಯ ಸಂದರ್ಭಗಳ ಕಾರಣಗಳಲ್ಲಿ ಅದು ಆ ರೀತಿ ಆಗಿದ್ದು ಉದಾಹರಣೆಗಳಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈಗ ಸರ್ಕಾರಿ ನೌಕರರಿಗೂ ಕೂಡ ಸಂಬಳ
ಕೊಡುವಂಥ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಆ ಥರದ ಸಮಸ್ಯೆಗಳು? ಸರ್ಕಾರಿ ಸಂಬಳ ಅದು ನೀವು ಹೇಳಿದ್ದು ರೆಗ್ಯುಲರ್ ಆಗಿರುವಂಥ ನೌಕರಿಗಲ್ಲ, ಔಟ್ಸೋರ್ಸ್ ಮ್ಯಾಗಿರುವಂಥ ಗುತ್ತಿಗೆದಾರರು ಲೇಟ್ ಆಗ್ತದೆ. ಯಾಕಂದ್ರೆ ಅದು ನಾವು ಕೊಡೋದು ಕಾಂಟ್ರಾಕ್ಟ್ರಿಗೆ ಕೊಡ್ತೀವಿ, ನೇರವಾಗಿ ನಾವು ಖಾತೆ ಕೊಡಲು ಕೆಲವು ಇಲಾಖೆಗಳಿಗೆ. ಸೊ ಅಲ್ಲಿ ವಿಳಂಬ ಆಗಿದೆ. ಆದರೆ ರೆಗ್ಯುಲರ್ ಎಂಪ್ಲಾಯ್ ಇದ್ದಲ್ಲಿ ಸಮಸ್ಯೆ ಉದ್ಭವ ಆಗಿಲ್ಲ. ಸೊ ಇಲ್ಲಿ ಇನ್ನೊಂದು ಭಾಳ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂಥದ್ದು, ಈ ರಿಸರ್ವೇಷನ್ ಅನ್ನುವಂಥದ್ದು SC/STಗಳಿಗೆ ಕಳೆದ BJP ಸರ್ಕಾರದಲ್ಲಿ ಏಕಾಏಕಿ ಏನು ರಿಸರ್ವೇಷನ್ ಕೊಟ್ವಿ ಅಂತ ಘೋಷಣೆ ಮಾಡಿದ್ರು, ಆದರೆ ಅದು ಪ್ರಾಕ್ಟಿಕಲ್ ಆಗಿ ಅನುಷ್ಠಾನ ಆಗಿದೆಯಾ ಸರ್ ರಾಜ್ಯ ಸರ್ಕಾರದಲ್ಲಿ? ಇಲ್ಲ, ಆಗಿಲ್ಲ. ಅದು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಕೂಡ ಯಥಾಸ್ಥಿತಿ ಕೈಗೊಳ್ಳುವಂಥ ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಹಾಗಾದ್ರೆ BJP ನಾಯಕರು SC/ST ಸಮುದಾಯವನ್ನು ದಿಕ್ಕು ತಪ್ಪಿಸಿದ್ರಾ? ಖಂಡಿತ ತಪ್ಪಿಸಿದ್ದಾರೆ. ಅದೇನು ಅವ್ರು ಮಾಡಿದ್ದು ಯಾರಿಗೂ ಕೂಡ ಅದು ಮುಟ್ಟುವಂಥ ಪ್ರಯತ್ನ ಆಗಿಲ್ಲ. ಅದಕ್ಕೆ ಈಗಾಗಲೇ ಕೋರ್ಟ್ ಕೂಡ ಅದನ್ನು ಯಥಾಸ್ಥಿತಿ ಕಾಯ್ದುಕೊಳ್ಳಿಕ್ಕೆ ಹೇಳಿದೆ. ಯಾಕೆಂದ್ರೆ ಈಗ ನೀವು ಕೂಡ ಉತ್ತರ ಕರ್ನಾಟಕದಲ್ಲಿ ನಿಮ್ಮನ್ನ ಎಲ್ಲರೂ ಕೂಡ ಸಾಹುಕಾರ ಅಂತಾನೆ ಗುರುತಿಸ್ತಾರೆ. ಸೊ ಹೀಗಿನ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಅದು ಖಂಡಿತವಾಗ್ಲೂ ಬಂದಿರುತ್ತೆ. ಯಾಕಂದ್ರೆ ಯಾವಾಗ SC/ST ರಿಸರ್ವೇಷನ್ ಅನ್ನ ಘೋಷಣೆ ಮಾಡಿದ್ರು, ಅದಾದ ನಂತರ ಇಡೀ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ತೆಗೆದುಕೊಂಡು ನೋಡಿದ್ರೆ, ಸೊ ಈ ಜಾತಿ ವಿಚಾರದ ಗಲಾಟೆಗಳು ಅತಿ ಹೆಚ್ಚಾಗಿ ಅಲ್ಲಿ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದ್ದಾವೆ. ಹಾಗೆ ಆಗ್ತಾ ಇದೆ. ಇಂದು ಕೂಡ ಆಗಿದೆ, ಈಗೂ ಕೂಡ ಆಗ್ತಾ ಇದೆ. ಅದು ಆಯಾ ಇಲಾಖೆಗಳು, ಸರ್ಕಾರಗಳು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈಗ ST ವಿಚಾರಕ್ಕೆ ಬರೋದಾದ್ರೆ, ಯಾಕೆಂದ್ರೆ ನಿಮ್ಮನ್ನ ಇಡೀ ST ಸಮುದಾಯದ ನಾಯಕರು ಒಂದು ರೀತಿ ಲೆಜೆಂಡರಿ ಲೀಡರ್ ಅಂತಾನೆ ಗುರುತಿಸ್ತಾರೆ. ಸೊ ನಿಮ್ಮನ್ನ ಆರಾಧಿಸ್ತಾರೆ ಒಂದು ಹಂತದಲ್ಲಿ. ಆದರೆ ಸೊ ST ರಿಸರ್ವೇಷನ್ ವಿಚಾರಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಈ ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಬಹಳ ದೊಡ್ಡದಾಗಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಅಂತೇಳಿ. ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಹಲವಾರು ಸಂಘಟನೆಗಳು, ಶಾಸಕರು, ನೀವು ಆದಿಯಾಗಿ ಒತ್ತಾಯವನ್ನ ಮಾಡಿದ್ರಿ. ಸೊ ಅದು ಎಲ್ಲ ಒಂದು ಕಡೆಗೆ ಸರಿಯಾಗಿ ಸಮರ್ಪಕವಾಗಿ ತಡೆಯುವಂತ ಕೆಲಸ ಆಗ್ಲಿಲ್ವಾ ಅಂತ? ಸೊ ಅದರಲ್ಲಿ ಲ್ಯಾಪ್ಸಸ್ ಆಗಿದೆ, ಇಲ್ಲ ಅಂತ ಹೇಳಿಲ್ಲ. ಸರ್ಕಾರ ಕಡೆಯಿಂದ ಲ್ಯಾಪ್ಸಸ್ ಆಗಿದೆ. ಸೊ ಅದನ್ನು ಬೇಗ ಪತ್ತೆ ಹಚ್ಚಲಿಕ್ಕೆ CM ಅವರು ಕೂಡ ಹೇಳಿದ್ದಾರೆ, ಯಾರು ನಕಲಿ ಪಡೆದಿದ್ದಾರೆ ಅದು ತನಿಖೆ ಆಗಬೇಕು ಮತ್ತು ಅಂಥವ್ರು ರದ್ದು ಮಾಡಬೇಕಂತ ಕೂಡ ಹೇಳಿದ್ದಾರೆ. ಸೊ ಅದು ವಿಳಂಬ ಆಗ್ತಿರೋದು ನಿಜ, ಅದರಲ್ಲಿ ಏನು ಪ್ರಶ್ನೆ. ಈಗಾಗಲೇ 2 ಲಕ್ಷ ಫೇಕ್ ಸರ್ಟಿಫಿಕೇಟ್ಗಳು ಈಗಾಗಲೇ ಸೃಷ್ಟಿ ಆಗ್ಬಿಟ್ಟಿದ್ದಾವೆ. ಅಧಿಕಾರಿಗಳು ಅದನ್ನು ವಿತರಣೆನೂ ಮಾಡಕ್ಕೆ ಹೋಗಿದೆ. ಸೊ ಅವುಗಳನ್ನು ಹೇಗೆ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಆಗುತ್ತಾ ಸರ್ ಈಗ? ಯಾಕಂದ್ರೆ ಬಡ್ತಿ ಮೀಸಲಾತಿ ಬಂದ ಸಂದರ್ಭದಲ್ಲಿ ಬಹಳ ದೊಡ್ಡ ಹೊರತ ಬೀಳುತ್ತೆ. ಅಲ್ಲ, ಸರಿ ಇಲ್ಲ ಅಂದ್ರೆ ಅದು ವಿಡ್ರಾ ಮಾಡಬೇಕು, ಸಿಂಪಲ್ ಆಗಿ. ಅವರು ನಕಲಿ ಅಂತ ಗೊತ್ತಾದ್ರೆ ಅವ್ರು ಅದಕ್ಕೆ ಅಲ್ಲ ಅಂದ್ರೆ ವಿಡ್ರಾ ಮಾಡಬೇಕು, ಸಿಂಪಲ್ ಆಗಿ ಅಷ್ಟೇ. ಸೊ 2 ಲಕ್ಷ ವಿತರಣೆ ಮಾಡ ಸಾಧ್ಯ ಆಗುತ್ತಾ? ಆಗ್ತದೆ, ಯಾಕೆ ಆಗಲ್ಲ, ಆಗ್ಲೇಬೇಕು. ಯಾರು ಕೊಟ್ಟಿದ್ದಾರೆ ಅವರೇ ಜವಾಬ್ದಾರಿ, ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ, ಅವರೇ ಜವಾಬ್ದಾರಿ. ಈಗ ಮೊನ್ನೆ 7ನೇ ತಾರೀಕು ಸರ್ಕಾರ ಒಂದು ಆದೇಶವನ್ನು ಮಾಡುತ್ತೆ. ST ಸಮುದಾಯದ ಒತ್ತಡ ಶುರುವಾದ ನಂತರ ಮುಖ್ಯಮಂತ್ರಿಗಳು ಕಳೆದ ಬಾರಿ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲೂ ಕೂಡ ಒತ್ತಡ ಕೇಳಿ ಬಂತು. ಸೊ ಅದಾದ ನಂತರವೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರುವಂತ ಕೆಲಸ ಆಗ್ತಾನೆ ಇತ್ತು. ನೀವು ಆ ಒಂದು ಮೂಮೆಂಟ್ ಅಲ್ಲಿ ಇದ್ರಿ. ಸೊ ಇಲ್ಲಿ ಯಾವಾಗ ಇದಾಯ್ತು 7ನೇ ತಾರೀಕು ಒಂದು ಸಡನ್ ಆಗಿ ಒಂದು ಆದೇಶ ಈಗ ಬಿಡುಗಡೆ ಆಗಿದೆ. ಎಲ್ಲಿ ತಳವಾರ ಮತ್ತು ಪರಿವಾರ ನಾಯಕ ಅಥವಾ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದಂಥವ್ರಿಗೆ ಮಾತ್ರನೇ ST ಸರ್ಟಿಫಿಕೇಟ್ ಅನ್ನು ಕೊಡಬೇಕು, ಉಳಿದವರನ್ನ ಇಲ್ಲಿ ದುರುಪಯೋಗ ಆಗ್ತಾ ಇದೆ, ಅದನ್ನ ಪರಿಗಣಿಸಬಾರದು ಅಂತ ಹೇಳಿ. ಆದ್ರೆ ಇನ್ನೊಂದು ಕಡೆ ಆಗಿರುವಂತ ಎಡವಟ್ಟು ಏನಂತಂದ್ರೆ, ಈ ಬೇರೆ ಸಮುದಾಯದಲ್ಲಿರ್ತಕ್ಕಂಥ ತಳವಾರ ಪರಿವಾರ ಸಮುದಾಯದ ಜನರೇನಿದ್ದಾರೆ ಅವರನ್ನ ಬೇರೆ ಕ್ಯಾಟಗರಿಯಿಂದ ಇದ್ದಕ್ಕಿದ್ದಾಗಿ ಇಲ್ಲಿ ಏನ್ ಶಿಫ್ಟ್ ಮಾಡಿತ್ತು ಅಲ್ಲಿ ಅದನ್ನ ಉಳಿಸ್ಕೊಂಡಿದೆ. ಅದೇ ಮತ್ತೆ ವಾಪಸ್ ಆ ಕ್ಯಾಟಗರಿ ಅಲ್ಲಿ ಹೋಗ್ಬೇಕು. ಅದು OBC ಎಲ್ಲೋ ಒಂದ್ ಕಡೆ ಇದೆ, OBC ನಲ್ಲೇ ಇತ್ತು. ಅದು ಕಂಪ್ಯೂಟರ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ನಾವು ಕೂಡ ಡಿಮಾಂಡ್ ಮಾಡಿದ್ವಿ, ಮುಂಚೆ ಏನಿತ್ತು ಹಾಗೆ ಮಾಡಂತ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಎಡವಟ್ಟ ಅಥವಾ ಸರ್ಕಾರದ ವ್ಯವಸ್ಥೆಯ ಎಡವಟ್ಟ? ಇದು ಎರಡು ಆಗ್ತದ್ರಿ, ಎರಡು ಮಿಕ್ಸ್ ಆಗೇ ಆಗ್ತೈತೆ. ಒಂದ್ಸರಿ ರಾಜಕೀಯ ಒತ್ತಡ ಇರಬಹುದು, ಅಧಿಕಾರಿಗಳ ನಿರ್ಲಕ್ಷ್ಯ ಇರಬಹುದು, ಎರಡು ಕಾಮನ್ ಆಗಿದ್ದೇ ಇರ್ತದೆ. ಸರಿ, ಇದ್ರ ವಿಚಾರದ ಜೊತೆನಲ್ಲಿ ಈಗ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂಥದ್ದು, ಈ ST ಸಮುದಾಯದಕ್ಕೆ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋ ಥರದ್ದು ಬೇಕು. ಪ್ರತಿ ಸಾರಿ TSP ಹಣ ಬಿಡುಗಡೆ ಆಗುತ್ತೆ, ಆದರೆ ಜೊತೆಗೆ ಗುತ್ತಿಗೆದಾರರಿಗಿರ್ಬೋದು ಮತ್ತು ಎಲ್ಲ ರಿಸರ್ವೇಷನ್ ಹೆಸರಿಗಿದೆ. ಆದರೆ ಇಲ್ಲಿ ಡೆವಲಪ್ಮೆಂಟ್ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅನ್ನುವಂಥದ್ದು ಕೂಗುದು ಬಹಳ ದೊಡ್ಡದಾಗಿದೆ. ಸೊ ಈ ಸಾರಿ ಬಜೆಟ್ನಲ್ಲಿ ಏನಾದರೂ ಅದೊಂದು ರಿಫ್ಲೆಕ್ಟ್ ಆಗ್ಬೋದಾ ಅಂತ? ಇಲ್ಲ, ಅದು ಅನೌನ್ಸ್ ಮಾಡ್ಬೋದು, ಅದೇನು ಆಮ್ಯಾಗ ಮಾಡ್ಬೇಕು. ಯಾಕಂದ್ರೆ ಅದಕ್ಕೆ ದುಡ್ಡು ರಿಸರ್ವ್ ಇದೆ. ಅದನ್ನು ಬೇರೆ ಬೇರೆ ಇಲಾಖೆಗೆ ಕೊಡದೆ ST ಯಲ್ಲೇ ಇಟ್ಟು ST ಯಲ್ಲೇ ಕಲ್ಯಾಣ ಕಾರ್ಯಕ್ರಮ ಮಾಡೋದ್ರಿಂದ ನೀವು ಹೇಳ್ದಂಗೆ ಜಾಸ್ತಿ ಬೆನಿಫಿಟ್ ಕೊಡ್ಬೋದು ನಾವು. ಯಾಕಂದ್ರೆ ಈಗ 40 ಇಲಾಖೆ ಕೊಟ್ಬಿಡ್ತೀವಿ ನಾವು. ಹೌದು, ಅಲ್ಲೊಂದು 2 ಕೋಟಿ, ಅಲ್ಲೊಂದು 10 ಕೋಟಿ, 20, 30. ಸೊ ಅದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋಲ್ಲ. STನೇ ಡೈರೆಕ್ಟಾಗಿ ST ಡೈರೆಕ್ಟರೇಟ್ ಸಚಿವಾಲಯ, ಹೌದು, ಇವರೇ ಕಾರ್ಯಕ್ರಮ ಮಾಡಬೇಕು, ಇವರೇ ನೇರವಾಗಿ ದುಡ್ಡು ಕೊಡಬೇಕು. ಹೌದು, ಅದು ಇನ್ನೂ ಉಪಯುಕ್ತ ಆಗ್ತದೆ, ಅಗ್ರೆಸಿವ್ ಇರ್ತದೆ. ಬಟ್ ಈಗ ST ಕ್ಯಾಟಗರಿಯನ್ನ
ಏನು ಈಗ ಸಪರೇಟ್ ಮಾಡಿದ ನಂತರ ಅಂದ್ರೆ ಪ್ರತ್ಯೇಕ ಸಚಿವಾಲಯ ಮಾಡಿದ ನಂತರ ಎಲ್ಲ ಒಂದು ಕಡೆಗೆ ಎಸ್ ಟಿ ಸಮುದಾಯಕ್ಕೆ ಸಿಗಬೇಕಾದಂಥ ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದು ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಅದು ಆಯಿತು. ಈಗಲೂ ಕೂಡ ಅದೇ ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲ ಸಿಗ್ತಾ ಇದೆ. ಸೊ ಖಂಡಿತವಾಗಿ ಸಿಗ್ತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಕಡಿಮೆ ಆಗಿದೆ ಸಂಖ್ಯೆ. ಅದನ್ನ ಈ ಬಜೆಟ್ನಲ್ಲಿ ಸರಿ ಓದಿಸ್ಲಿಕ್ಕೆ, ಯಾಕೆಂದ್ರೆ ಇತ್ತೀಚೆಗೆ ಮೊನ್ನೆ ನಡೆದಂತಹ ಒಂದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಮುದಾಯದ ಎಲ್ಲ ನಾಯಕರು ಕೇಳ್ತಾ ಇದ್ದಿದ್ದು ಅಥವಾ ಎಸ್ ಟಿ ಸಮುದಾಯದ ನಾಯಕರು ಕೇಳ್ತಾ ಇರುವಂಥದ್ದು ಈ ಸಿಗುವಂತ ಅಂದ್ರೆ ನಿಗಮಗಳಿಂದ ಏನು ಲೋನ್ಗಳು ಇರ್ಬೋದು, ಸಾರಥಿ ಯೋಜನೆ ಇರ್ಬೋದು, ಸ್ವಾವಲಂಬಿ ಯೋಜನೆಗಳು ಒಂದು ಕ್ಷೇತ್ರಕ್ಕೆ 2-3 ಜನಕ್ಕೆ ಕೊಟ್ರೆ ಸೊ ಅಲ್ಲಿ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪ್ತಾನೆ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ 1,000 ಕಿಲೋಮೀಟರ್ ಇಂದ ಜನ ಬೆಂಗಳೂರಿಗೆ ಬಂದು ಹೋಗಿ ಮಾಡ್ತಾರೆ. ನಿಜ, ಅದರಲ್ಲಿ ಕಡಿಮೆ ಕೊಟ್ಟಿದ್ದು ಅದನ್ನೇ ಹೇಳಿದೆ, ನಾನು ಒಪ್ಕೊಂತೀನಿ ಈಗಾಗಲೇ. ಸೊ 15-21 ಶಾಸಕ ಕೊಡಬೇಕಾದಲ್ಲಿ 2-3 ಕೊಟ್ಟಿದ್ದು ಉದಾಹರಣೆ ಇದೆ. ಆದರೆ ಈ ಬಜೆಟ್ನಲ್ಲಿ ಅದು ಸರಿ ಹೋಗುತ್ತದೆ ಅಂತ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ. ಈಗ ನಿಮ್ಮನ್ನ ನಾನು ಮೊದಲೇ ಹೇಳಿದ ಹಾಗೆ ಅಹಿಂದ ನಾಯಕ ಅಂತ ಹೇಳಿ ನಿಮ್ಮನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಸಮಾನವಾಗಿ ನಿಮ್ಮನ್ನು ನೋಡ್ತಿದ್ದಾರೆ. ಸೊ ಈ ಅಹಿಂದ ವರ್ಗಕ್ಕೆ ಈ ಬಜೆಟ್ನಲ್ಲಿ ಏನೆಲ್ಲ ಸಿಗ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಏನಿಲ್ಲ, ಹತ್ರ ಇದ್ದದ್ದನ್ನು ನಾವು ಕೊಡಬೇಕಷ್ಟೇ, ಏನು ಹೊಸದು ಕೊಡ್ಲಿಕ್ಕೆ ಆಗೋಲ್ಲ. ಇದ್ದದ್ದನ್ನು ನಾವು ಸರಿಯಾಗಿ ನೋಡ್ಸ್ಕೊಂಡ್ರೆ ಸಾಕು. ಓಕೆ, ಏನಾದ ದಿವಸ ಪ್ರತಿ ಸಾರಿ ಒಂದು 4 ಹೆಸರು ಬದಲಾವಣೆ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಇದ್ದವ್ರಿಗೆ ಸರಿಯಾದ ಹೊಟ್ಟೆ ತುಂಬಿಸಿದ್ರೆ ಹ್ಯಾಪಿ ಇರ್ತಾರೆ. ಇಲ್ಲೊಂದು 4 ಸ್ಕೀಮ್ ಮಾಡೋದು, ಮತ್ತೊಂದು ಮಾಡೋದು ಎಲ್ಲರಿಗೂ ತೊಗೊಳೋರಿಗೆ ಕನ್ಫ್ಯೂಸ, ನಮಗೂ ಕನ್ಫ್ಯೂಸ. ಇದ್ದದ್ದನ್ನ ಹಳೇದು. ಈಗ ಬೋರ್ವೆಲ್ ಬರ್ತಾ ಇದ್ರಲ್ಲ, 15 ಬದಲು 20 ಕೊಡಿ. ಈಗ ವೆಹಿಕಲ್ 1 ಕೊಡ್ತಾ ಇದೀವಿ, 10 ಕೊಡಿ. ಅದಕ್ಕೆ ನಾವು ಸ್ಟ್ರೆಂಥನ್ ಮಾಡಿದ್ರೆ ಸಾಕು. ಸರ್, ಈ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದ ನಂತರ ಸೊ ಕಳೆದ 2 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಅವ್ರ ಕೊನೆ ಮೂಮೆಂಟಲ್ಲಿ ಎಸ್ ಟಿ ಸಮುದಾಯದ ನಾಯಕರಿಗೆ ಯಾವ ಸೌಲಭ್ಯಗಳೂ ಸಿಗಲಿಲ್ಲ, ಜನಸಾಮಾನ್ಯರಿಗೆ. ಸೊ ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಇನ್ನೇನು ಎಲ್ಲ ಸರಿ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಹಗರಣಗಳ ಶುರುವಾಯಿತು. ಸೊ ಅದಾದ ನಂತರವೂ ಕೂಡ ಸರಿಯಾದ ಸೌಲಭ್ಯಗಳು ಸಿಗಲಿಲ್ಲ. ಸೊ ಈ ಬಜೆಟ್ ನಂತರವಾದರೂ ಕೂಡ ಅದು ಬಗೆಹರಿಬಹುದಾ? ಹಗರಣದಿಂದ ದುಡ್ಡು ಕಡಿಮೆ ಆದ, ಅದು ಒಂದು ಸ್ಮಾಲ್ ಅಮೌಂಟ್. ಯಾಕಂದ್ರೆ ನಮ್ಗೆ ಇರೋದು 5-6 ಸಾವಿರ ಕೋಟಿ ಇದೆ ಎಷ್ಟಿಗೆ. ಹೌದು, ಅದು 180 ಕೋಟಿಯಲ್ಲಿ ಆಲ್ರೆಡಿ ಮೋರ್ ದೆನ್ 60% ಈಗಾಗಲೇ ರಿಕವರಿ ಮಾಡಿದ್ದಾರೆ. ಅದು ಜಮಾ ಕೂಡ ಆಗಿದೆ. ಮಿಕ್ಕಿದ್ದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಸರಿಯಾದ ವ್ಯವಸ್ಥೆ ಇರಬೇಕು. ಸಿಬ್ಬಂದಿ ಕೊರತೆ ಇದೆ. ಇಂಪ್ಲಿಮೆಂಟ್ ಮಾಡಲಿಕ್ಕೆ ದುಡ್ಡಿದ್ರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿಬ್ಬಂದಿ ಕೊರತೆ ಇದೆ. ಇವೆಲ್ಲ ಸರಿ ಆಗಬೇಕು. ಸರ್, ಈಗ ನಿಮ್ಮ ಇಲಾಖೆಗೆ ಬರೋದಾದ್ರೆ PWD ಇಲಾಖೆಯಲ್ಲಿ ನೀವು ಬಂದ ನಂತರ ಎಷ್ಟೆಲ್ಲ ಯೋಜನೆಗಳು ಜಾರಿಗೊಂಡಿದ್ದಾವೆ, ಪೂರ್ಣಗೊಂಡಿದ್ದಾವೆ ಅಂತ? ನಮ್ಮಲ್ಲಿ ಹೊಸ ಯೋಜನೆ ಇಲ್ಲ, ಇದ್ದದ್ದನ್ನು ಅದರಲ್ಲಿ ಏನು ಹೊಸದೇನಿಲ್ಲ. ನಮ್ಮ ರಸ್ತೆ, ಬ್ರಿಡ್ಜು, ಬಿಲ್ಡಿಂಗು ಮೇಜರಾಗಿ ಬರುವಂಥದ್ದು ಇದೆ. ಆಮ್ಯಾಗ ಶಾಲಾ ವಿದ್ಯಾರ್ಥಿಗಳಿಗೆ ಕಾಲು ಸಂಕಟ ಮಲೆನಾಡದಲ್ಲಿ ಸ್ಮಾಲ್ ಅಮೌಂಟಲ್ಲಿ ಕಟ್ತೀವಿ. ನಮ್ಮ ಮೇಜರ್ ಬರುವಂಥ ಇದೇನು ಬರ್ತದೆ. ಸೊ ಇದನ್ನು ಒಳ್ಳೆಯ ರೀತಿಯಿಂದ ರಸ್ತೆಗಳ ಕಂಡೀಷನಲ್ಲಿ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಮತ್ತು ಈ ಸಲ ಮಳೆಗಾಲ ಕೂಡ ಜಾಸ್ತಿ ಆಗೋದ್ರಿಂದ ನಮ್ಮ ರಸ್ತೆ ಭಾಳಷ್ಟು ಹದಗೆಟ್ಟಿದೆ. ಆದರೂ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಮೊನ್ನೆ ಡಿಸೆಂಬರ್ವರೆಗೆ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಕಳೆದ ಬಾರಿ ಮಹದೇವಪ್ಪನವರು PWD ಇಲಾಖೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ವು. ಸೊ ಈಗ ಅದಾದ ನಂತರ ಈಗ ನಿಮಗೆ ಯಾವಾಗ ಅದನ್ನ ಇಲಾಖೆಯನ್ನ ಹ್ಯಾಂಡ್ ಓವರ್ ತಗೊಂಡ್ರು, ಸೊ ಅಲ್ಲಿಂದ ಭಾಳಷ್ಟು ನಿರೀಕ್ಷೆ ಇದೆ ಕರ್ನಾಟಕದ ಜನರಿಗೆ. ಸೊ ಎಲ್ಲೆಲ್ಲಿ ರಸ್ತೆಗಳಿಲ್ಲ ಅವುಗಳೊಂದು ರೀತಿ ಈ ಸರಿನಾದರೂ ಅವು ಫುಲ್ಫಿಲ್ ಆಗ್ತಾವೆ ಅನ್ನೋ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕಡೆ 3 ಲಕ್ಷ ನಮ್ಮ ಅವಧಿ ಇದೆ. ಸೊ ನಾನು ಕೂಡ ಎಲ್ಲ ಜಿಲ್ಲಾ ಟೂರ್ ಮಾಡ್ತಾ ಇದ್ದೀನಿ. ಯಾಕಂದರೆ ವಸ್ತುಸ್ಥಿತಿ ಏನಿದೆ ಖುದ್ದಾಗಿ ನೋಡ್ಬೇಕಂತ ಅರಿಯುವಂಥ ಪ್ರಯತ್ನ. ನಿನ್ನೆ ಉಡುಪಿ ಹೋಗಿದ್ವಿ, ಮಂಗಳೂರು ಹೋಗಿದ್ವಿ, ಮೊನ್ನೆ ಯಾದಗಿರಿ ಆಯಿತು, ಬೀದರ್ ಆಯಿತು. ಸೊ ಎಲ್ಲ ಕಡೆ ಟೂರ್ ಮಾಡ್ತಾ ಇದ್ದೀನಿ ನಾನು ಖುದ್ದಾಗಿ ನೋಡ್ಬೇಕಂತ. ಅದಾದಮೇಲೆ ಅದಕ್ಕೊಂದು ಪರಿಹಾರ ಮಾಡ್ತೀವಿ. ಖಂಡಿತವಾಗ್ಲೂ ಅದು ಫುಲ್ಫಿಲ್ ಆಗುತ್ತೆ. ಹಾಗಾದ್ರೆ ಫುಲ್ಫಿಲ್ ಮಾಡ್ತೀವಿ, ಆದರೆ 100ಕ್ಕೆ 100 ಮಾಡ್ಲಿಕ್ಕೆ ಆಗಲ್ಲ. ಅಷ್ಟು ಬಜೆಟ್ ನಮ್ಮ ಕಡೆ ಇಲ್ಲ. ಓಕೆ, ನಮಗೆ ಸಿಗೋದು ಬಜೆಟು ಕಡಿಮೆ. ನಮಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಬೆಸ್ಟ್ ಮಾಡ್ತೀವಿ. ಈ ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ಯಾವತ್ತೂ ಕೂಡ ವಾಸ್ತವದ ನೆಲೆಯಲ್ಲೇ ಮಾತು ಕೊಡುವಂಥವ್ರು, ಸುಳ್ಳು ಹೇಳೋದಿಲ್ಲ ಅಥವಾ ಸುಮ್ಮನೆ ಭರವಸೆಗಳನ್ನು ಕೊಡೋದಿಲ್ಲ ಅನ್ನೋಂಥ ಮಾತುಗಳು ಸಹಜವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ಬಹಳ ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು, ಈ SC ST ಸಮುದಾಯದ ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇಲ್ಲ ಅಂತೇಳಿ. ಸೊ ಈ ಬಜೆಟ್ನಲ್ಲಿ ಅದು ಏನಾದರೂ ಪೂರ್ಣ ಆಗುತ್ತಾ ಸರ್? ಇಲ್ಲ, ಆಲ್ರೆಡಿ ಅದಕ್ಕೆ ದುಡ್ಡಿದೆ, ಇಲ್ಲ ಅಂತ ಹೇಳಲಿಕ್ಕಲ್ಲ. ಆಲ್ರೆಡಿ ಅದು ಯಾವ್ದು ಏನು ನೀವು ಹೇಳಂತ ಎಲ್ಲ ದುಡ್ಡಿದೆ. ಆದರೆ ಅದು ಇಂಪ್ಲಿಮೆಂಟ್ ಸರಿಯಾಗಿ ಆಗಬೇಕು. ಬಜೆಟ್ ಆ ಕಡೆ ಈ ಕಡೆ ಹೋಗಬಾರ್ದು. ಸೊ ಅದನ್ನು ನಾವು ಈ ಸಲ ಮಾನಿಟರ್ ಮಾಡ್ತೀವಿ. ಖಂಡಿತವಾಗ್ಲೂ ಅದಾಗುತ್ತೆ, ಖಂಡಿತ ಮಾಡ್ತೀವಿ ಸರ್. ಇದರ ಜೊತೆಯಲ್ಲಿ ಕೊನೆಯ ಪ್ರಶ್ನೆ ಸರ್ ನನ್ನದು, ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಯಾವ ಗೊಂದಲಗಳು ಇಲ್ಲ? ಹಾಗಾದ್ರೆ ಗೊಂದಲ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳಲಿಕ್ಕಲ್ಲ. ಒಂದು ಪಕ್ಷ ಆದ್ಮ್ಯಾಗ ಅದು ಇದ್ದೇ ಇರ್ತದೆ, ಅದೇನು ಪ್ರಶ್ನೆ ಇಲ್ಲ. ಆದರೆ ಅತಿರೇಕ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಪ್ರಶ್ನೆ ಇರ್ತದೆ. ಆದರೆ ಇಂಟರ್ನಲ್ ನಮ್ಮದು ಡೆಮಾಕ್ರಸಿ ಇದ್ದೇ ಇರ್ತೈತೆ. ನಮಗೆ ಕೇಳಬೇಕಾದ್ರೆ ಕೇಳಲೇಬೇಕಾಗ್ತದೆ, ಯಾರಿಗಾರು ನಮ್ಮ ವರಿಷ್ಠರಿಗೆ ಹೇಳಲೇಬೇಕಾಗ್ತದೆ.
ಸೊ ಹಾಗೆ ಗೆದ್ದಿರ್ತದೆ, ಅದಕ್ಕೇನಿಲ್ಲ. ಆದರೆ ಚುನಾವಣೆ ಬಂದಾಗ 3 ಚುನಾವಣೆ ಗೆದ್ದಿರಲ್ಲ. ಇಷ್ಟೆಲ್ಲ ಇದೇ ಸಮಸ್ಯೆ ಅವಾಗೂ ಇತ್ತು. ಹೌದು, ಗೆದ್ದಿಲ್ಲ 3 ಚುನಾವಣೆ. ಅದರಲ್ಲಿ ಒಂದು ನಿಮ್ಮ ಕಾರಣಕ್ಕೆ ಗೆದ್ದಿದ್ದು ಅನ್ನೋ ಮಾತುಗಳು ಇದೆ. ಎಫರ್ಟ್ಸ್ ಹಾಕಿ ಸಿಗ್ಗಾವನ್ನ ಗೆಲ್ಲಿಸಿದ್ದೀವಿ. ಹೌದು, ಮತ್ತು ನಮ್ಮ ಕಡೆ ಗೊಂದಲ ಇದ್ದರೆ 3 ಸೋಲ್ತಿದ್ವಿ. ಸೊ ಗೊಂದಲ ಇಲ್ಲ. ಚುನಾವಣೆ ಬಂದಾಗ ನಾವೆಲ್ಲ ಒಂದೇ, ಪಕ್ಷ ಬಂದಾಗ ಒಂದೇ. ಇದರಲ್ಲಿ ಮೇಯ್ನ್ ಆಗಿ ಇರ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಪ್ರಶ್ನೆ, ಒಂದು ಶೋಷಿತ ಸಮುದಾಯಗಳ ಒಂದು ಸಮಾವೇಶ ಆಗೇ ಆಗುತ್ತೆ ಅಂತ ಹೇಳಿ. ಸೊ ಅದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತಾ? ಅದು ಮಾಡೋಣ. ಅದು ಹೋಮ್ ಮಿನಿಸ್ಟರ್ ಅವ್ರ ನೇತೃತ್ವದಲ್ಲಿ ಆಗುವಂಥ ಕಾರ್ಯಕ್ರಮ. ಸೊ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿದೆ. ಸಭೆ ಕರೆದಿದ್ರು, ಆ ಸಭೆ ಮುಂದೂಡಿದರು. ಸೊ ಹೀಗಾಗಿ ಅದರ ರೂಪುರೇಷೆ ಗೊತ್ತಾಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದು AICC ಅನುಮತಿ ಪಡೆದು ಮಾಡಬೇಕಂತ ಒಂದು ಡಿಸಿಷನ್ಗೆ ಬಂದ್ದಾರೆ. ಯಾವಾಗ ಪರ್ಮಿಷನ್ ಕೊಡ್ತಾರೆ ಮಾಡ್ತೀವಿ. ಸರ್, ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಚುನಾವಣಾ ರಾಜಕೀಯ ನಿವೃತ್ತಿ ನಾನು ಸದ್ಯಕ್ಕಿಲ್ಲ, ಯಾಕಂದ್ರೆ ಜನರಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಅಂತ ಹೇಳಿ. ನೀವೀಗ ಮುಂದಿನ ಮುಖ್ಯಮಂತ್ರಿ ನಾನೇ, ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಇಡೀ ಕರ್ನಾಟಕವನ್ನ ನೀವು ಪ್ರತಿನಿಧಿಸೋ ಸಂದರ್ಭದಲ್ಲಿ ಎಷ್ಟು ಸೀಟ್ಗಳನ್ನ ನೀವು ಗೆದ್ಕೊಂಡು ಬರ್ಬೋದು ಸರ್? ಗೆಲ್ಲೇಬೇಕು. ಮಿನಿಮಮ್ 120 ಗೆಲ್ಲೇಬೇಕು. ಒಂದು ಸರ್ಕಾರ ರಚನೆ ಬೇಕಾದ್ರೆ, ಸೇಫ್ ಇರ್ಬೇಕಾದ್ರೆ ಕನಿಷ್ಠ 120 ಸೀಟ್ ಬರಲೇಬೇಕು. ಗೆಲ್ತೀರಿ ಅನ್ನೋ ಆತ್ಮವಿಶ್ವಾಸ ನಿಮಗಿದೆ? ಇದೆ ಆಶ್ವಾಸತೆ. ಈಗಿರುವಂಥ ವ್ಯವಸ್ಥೆಗಳನ್ನು ಸರಿ ಮಾಡ್ಕೋಬೇಕು ನಾವು. ಓಕೆ, ಈಗಿರುವಂಥ ವ್ಯವಸ್ಥೆಯನ್ನು ಎಲ್ಲ ನಾಯಕರು ಒಪ್ಕೋಬೇಕು. ಹೌದು, ಇದು ಸಮಸ್ಯೆ ಇದೆ, ಇದ್ರಲ್ಲಿ ತೊಂದರೆ ಇದೆ, ಸರಿ ಮಾಡ್ಬೇಕಂತ ಓಪನ್ ಡಿಸ್ಕಷನ್ ಆಗಬೇಕು. ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಕಷ್ಟ. ಅಂದ್ರೆ ಈಗ ಒಂಥರ ಆಂತರಿಕ ಕಚ್ಚಾಟಗಳಾದ್ರೆ ಸ್ವಲ್ಪ ಕಷ್ಟ, ಮುಕ್ತ ಮನಸ್ಸಿಂದ ಹೋರಾಟಕ್ಕೆ ನಿಂತ್ಕೊಂಡ್ರೆ ಆಗುತ್ತೆ ಅಂತ. ಆಂತರಿಕ ಕಚ್ಚಾಟಕ್ಕಿಂತನೂ ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ ಒಳ್ಳೆಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ. ಸೊ ಒಳ್ಳೆ ಕಾರ್ಯಕ್ರಮ ಹೇಳಿದ್ರಲ್ಲ ನೀವೆಲ್ಲ, ರಸ್ತೆಗಳ ಒಳ್ಳೆ ಸ್ಥಿತಿ ಇಡಬೇಕು, ಇಂಡಸ್ಟ್ರಿ ಬರಬೇಕು. ಈ ರೀತಿ ಸರ್ಕಾರ ಅಗ್ರೆಸಿವ್ ಆಗಿ ಜನರ ಬಳಿ ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಅವ್ರಿಗೆ ಹೋಗ್ಬೇಕು. ಸರ್, ಈಗ ಕೊನೆಯ ಪ್ರಶ್ನೆ, ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ಚಾನಲ್ನಲ್ಲಿ ಬಹಳ ದೊಡ್ಡದಾಗಿ ಆರಂಭದಲ್ಲೇ ನಾವು ಅದನ್ನ ಶುರು ಮಾಡಿದ್ವಿ. ಸೊ ಇವತ್ತು ಸರ್ಕಾರ ಕೂಡ ಆ ಧ್ವನಿಯನ್ನ ಆಲಿಸಿದೆ, ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಇವತ್ತು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡಿ. ಕಾನೂನು ಈಗಾಗಲೇ ನಮ್ಮಲ್ಲಿ ಎಲ್ಲ ಕಾನೂನು ಇದೆ, ಯಾವುದೂ ಇಲ್ಲ ಅಂತೇಳಿ ಎಲ್ಲ ಸಂವಿಧಾನದಲ್ಲಿ ಕೊಟ್ಟಿದೆ. ಅಂದರೆ ಜನ ಜಾಗೃತಿ ಆಗಬೇಕು, ಜನ ಮೋಸ ಹೋಗ್ಬಾರ್ದು, ಜನ ತಿಳುವಳಿಕೆಯಿಂದ ಸಾಲ ಪಡಿಬೇಕು, ಸಾಲ ತುಂಬಬೇಕು. ಬಟ್ ಈಗ ಹಳ್ಳಿಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಅವರ ಕಷ್ಟಗಳನ್ನ ಈಡೇರಿಸ್ಕೊಳ್ಬೇಕು ಅಥವಾ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಯಾರೋ ಆಸೆ ಆಮಿಷಗಳನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಅಥವಾ ತಕ್ಷಣಕ್ಕೆ ನಾವು ಯಾವ ಶೂರಿಟಿ ಇಲ್ಲದೆ ಹಣ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಸಹಜ ಅಲ್ವಾ ಸರ್ ಅದನ್ನು ಹೋಗೋದಂಥದ್ದು? ಕೇಳಬೇಕಲ್ಲ, ಜವಾಬ್ದಾರಿ ಅವ್ರದ್ದು ಇದೆ. ಇದು ದುಡ್ಡು ಏನು ವಾಪಸ್ ಕಟ್ಟಬೇಕಾ, ಈ ಸಬ್ಸಿಡಿ ಇದೆಯಾ, ಏನು ಇಂಟ್ರೆಸ್ಟು, ಎಷ್ಟು ತಿಂಗಳಾಗ ತುಂಬಬೇಕು ಅನ್ನೋದು ಕೇಳಬೇಕು. ಯಾಕಂದ್ರೆ ತುಂಬೋರು ಅವರು, ಸರ್ಕಾರ ಅಲ್ಲ. ಹೌದು, ಸರ್ಕಾರ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಅಷ್ಟೇ. ಟೈಮ್ ಬೇಕು. ಯಾರೇ ಸಾಲ ತಗೊಳ್ಳೋರಿದ್ರು ಕೇಳಬೇಕು. ಆದರೆ ಸಾಲ ಕಟ್ಟುವುದು ಬೇರೆ, ಆದರೆ ಬಲವಂತವಾಗಿ ವಸೂಲಿ ಮಾಡುವಂಥದ್ದು, ಮನೆಗೆ ಹೋಗಿ ಧಮಕಿ ಹಾಕುವಂಥದ್ದು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕಡೆಯಲ್ಲಿ, ಯಾದಗಿರಿ, ರಾಯಚೂರು ಸೇರಿದಂತೆ ಈ ಧರ್ಮಸ್ಥಳದ ಸಂಘದ ವಿಚಾರದಲ್ಲೇ ಬಹಳಷ್ಟು ಗಲಾಟೆಗಳಾಯ್ತು, ಬೀದಿಗಿಳಿದು ಹೋರಾಟ ಮಾಡಿದ್ರು. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಈ ನಾವು ಸುಗ್ರೀವಾಜ್ಞೆ ತಂದದ್ದು. ಅಂದ್ರೆ ಅವ್ರ ದಬ್ಬಾಳಿಕೆ ಮಾಡಬಾರ್ದು, ಏನೇ ಇದ್ರೆ ಕೋರ್ಟ್ಗೆ ಹೋಗಿ ಬೇಕಾದ್ರೆ ಕ್ಲೇಮ್ ಮಾಡ್ಬೇಕಂತ ಉದ್ದೇಶದಿಂದ ಇದನ್ನ ಸುಗ್ರೀವಾಜ್ಞೆ ತಂದಿದ್ದಾರೆ. ಸೊ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸರ್, ಇಷ್ಟೊತ್ತು ನಮಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರಿ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.